नमो विष्णुपदाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। नमो विष्णुपदाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्णा चैतन्य प्रभु नित्यानंदा श्री अद्वैत गदाधर श्रीवासादि भक्तवृंदा। जय श्री कृष्णा चैतन्य प्रभु नित्यानंदा श्री अद्वैत गदाधर श्रीवासादि भक्तवृंदा। हरे कृष्णा कृष्ण कृष्ण हरे 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 राम 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 हरे हरे। हरे कृष्ण 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 हरे 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 राम 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 हरे हरे। हरे कृष्णा कृष्ण कृष्ण हरे 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 राम 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 हरे हरे। हरे कृष्णा कृष्ण कृष्ण हरे 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 राम 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 हरे हरे। हरे कृष्णा कृष्ण कृष्ण हरे 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 राम 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 हरे हरे। जय राधा गोविंद राधे कृष्ण बलराम जय कृष्ण बलराम कृष्ण बलराम जय वृंदावन धाम। जय जगन्नाथा जय बलदेवा सुभद्रमाय जय सुदर्शना। जय लक्ष्मी नरसिंह जय अनंत देव प्रहलाद नरसिंह जय अनंत देव। निताय गौरंग जय पंचतत्वा निताय गौरंग जय पंचतत्वा। जय जय प्रभुपाद जय जय प्रभुपाद। हरिनाम संकीर्तन की जय शिल प्रभुपाद की जय। ಮಂಗಳಚರಣೆ ಯಾರಾದ್ರೂ ಓದಿ. ಹಾ, ದಯವಿಟ್ಟು ಓದಿ. ನಾರಾಯಣ ಪ್ರಸಾದ್ ಪ್ರಭುಗಳೇ. हरे कृष्ण प्रभु। ಹರೇ ಕೃಷ್ಣ. ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूप कदा मह्यं ददाति स्वप्नदान्तिकं। वन्देऽहं श्रीगुरु श्रीयुतपदकमलं श्रीगुरुं वैष्णवांश्च श्रीरूपं सागरजातं सहगण रघुनाथनाथं तं सजीवं साद्वैतं सावधूतं परिजनसहितं श्रीकृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च। हे कृष्ण करुणा सिन्धो दीनबन्धो जगत्पते गोपेश गोपिका कान्ता राधाकान्ता नमोऽस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च
कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। श्रीकृष्ण चैतन्य प्रभु नित्यानंद, श्री अद्वैत गदाधर, श्रीवासादि गौरभक्तवृंद। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। ಧನ್ಯವಾದಗಳು ಪ್ರಭುಗಳೇ. ಧನ್ಯವಾದ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಕೃಷ್ಣ ಪ್ರೇಷ್ಠ ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದ. ಭಗವಂತನ ಹರೇ ಕೃಷ್ಣ. ಭಗವಂತನ ಅನುಗ್ರಹ ಹಾಗೆ ವೈಷ್ಣವರ ಕೃಪೆಯಿಂದ ನಾವೆಲ್ಲರೂ ಇವತ್ತು ಸೇರಿದ್ದೇವೆ. ಅಧ್ಯಯನ ಪ್ರಾರಂಭಿಸೋಣ. ನಿನ್ನೆ ಕ್ಲಾಸು ಅಂದ್ರೆ ನಿನ್ನೆ ನಾವು ಓದಿದ್ದು ತುಂಬಾ ಇಂಪಾರ್ಟೆಂಟು. ಯಾಕೆಂತ ಹೇಳಿದ್ರೆ ಇದು ಕರ್ಮ ಸನ್ಯಾಸ ಯೋಗ ಅಥವಾ ಕರ್ಮದ ಆಸಕ್ತಿ ಇಲ್ಲ ಅಂದ್ರೆ ಕರ್ಮದ ಫಲದ ಅಪೇಕ್ಷೆ ಇಲ್ಲದಂತೆ ಮಾಡುವಂತಹ ಒಂದು ಕೆಲಸವನ್ನ ಭಗವಂತ ಇಲ್ಲಿ ಹೇಳ್ತಿದ್ದಾರೆ. ತುಂಬಾ ಇಂಪಾರ್ಟೆಂಟ್. ಅದಕ್ಕಿಂತ ಮುಂಚೆ ಹಿಂದಿನ ಶ್ಲೋಕಗಳಲ್ಲೆಲ್ಲ ಆಸೆ ಇಟ್ಕೊಂಡು ಮಾಡೋ ಕೆಲಸಗಳನ್ನ ಅಂದ್ರೆ ನಮಗೆ ಬೇಕಾದ ಆಸೆ, ನನಗೋಸ್ಕರ ಮಾಡುವಂತಹ ಒಂದು ಆಸೆಯಿಂದ ಮಾಡುವಂತಹ ಒಂದು ಕೆಲಸವನ್ನ ಭಗವಂತ ಹೇಗೆ ಮಾಡಬೇಕು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ನಿನ್ನೆ ಓದಿದ ಶ್ಲೋಕ 2 ಶ್ಲೋಕ ನಾವು ಒಂದ್ಸಲ ನೋಡ್ಕೊಂಡು ಮುಂದೆ ಹೋಗೋಣ. ಏಷಾ ತೇ ವಿಹಿತಾ ಸಾಂಖ್ಯೇ ಬುದ್ಧಿರ್ಯೋಗೇ ತ್ವಿಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮ ಬಂಧಂ ಪ್ರವಹಾಸ್ಯಸಿ. ಇಲ್ಲಿ ಬುದ್ಧಿ ಅಂತ ಹೇಳೋ ಪದವನ್ನ ಉಪಯೋಗಿಸಿದ್ದಾರೆ. ಅಂದ್ರೆ ನಿಜವಾದ ಬುದ್ಧಿ ಅಂತ ಹೇಳಿದ್ರೆ ಅದು ಭಗವಂತನ ಕಡೆಗೆ ಹೋಗುವಂತಹ ಬುದ್ಧಿಯನ್ನು ನಿಜವಾಗಿ ಬುದ್ಧಿ ಅಂತ ಹೇಳ್ತಾರೆ. ಮಿಕ್ಕಿದ ಯಾವುದು ಬುದ್ಧಿ ಅಲ್ಲ. ಅದು ಏನಕ್ಕೂ ಪ್ರಯೋಜನ ಇಲ್ಲದಂತ ಬುದ್ಧಿ. ಭಗವಂತನ ಕಡೆಗೆ ನಮ್ಮ ಜ್ಞಾನ ಉಪಯೋಗಿಸ್ಲಿಲ್ಲ ಅಂದ್ರೆ, ಅದರ ಫಲ ಭಗವಂತನ ಕಡೆ ಹೋಗ್ಲಿಕ್ಕೆ ಉಪಯೋಗಿಸ್ಲಿಲ್ಲ ಅಂತ ಹೇಳಿದ್ರೆ ಅದು ವ್ಯರ್ಥ. ಒಂದು ಗಾದೆ ನೀವು ಕೇಳಿರ್ತೀರಿ, ಊಟಕ್ಕಿಲ್ಲದ ಉಪ್ಪಿನಕಾಯಿ ಅಂತ. ಅಂದ್ರೆ ಅಷ್ಟು ಕಷ್ಟಪಟ್ಟು 1 ವರ್ಷದಿಂದ ಉಪ್ಪಿನಕಾಯಿ ಮಾಡಬೇಕು ಅಂತ ಹೇಳಿ ಎಲ್ಲ ವಿಜೃಂಭಣೆಯಿಂದ ಮಾವಿನಕಾಯಿ ಸೀಸನ್ಗೆ ಕಾಯ್ತಾ ಇರ್ತೇವೆ. ಆಯ್ತು, ಮಾವಿನಕಾಯಿ ಸೀಸನ್ ಅಲ್ಲಿ ಯಾವುದೋ ಒಂದು ಮಾವು ಕಟ್ ಮಾಡಿ ಹಾಕಕ್ಕೂ ಆಗಲ್ಲ. ಅದಕ್ಕೆ ಅಂತ ಹೇಳಿ ಒಂದು ಸ್ಪೆಸಿಫಿಕ್ ಮಾವು ಕಾಯ್ತಾ ಇರ್ತೀವಿ. ಅದು ಒಂದು ಒಳ್ಳೆ ಕ್ವಾಲಿಟಿ ಬೇಕಾಗತ್ತೆ. ಸುಮ್ನೆ ಯಾವುದೋ ಮಾವಿನಕಾಯಿಯಿಂದ ಮಾಡಕ್ ಆಗಲ್ಲ. ಆಗಲ್ಲ ಅಲ್ಲ, ಟೇಸ್ಟ್ ಬರಲ್ಲ. ಹಾಗೆ ಒಂದು ಚೆನ್ನಾಗಿರೋ ಮಾವಿನಕಾಯಿಯನ್ನ ಹುಡುಕಿರ್ತೇವೆ. ಮಾವಿನಕಾಯಿಯನ್ನ ಕಟ್ ಮಾಡಿ ತಂದು ಅದಕ್ಕೆಲ್ಲ ಬೇಕಾದೆಲ್ಲ ಪ್ರೊಸೆಸ್ ಎಲ್ಲ ಮಾಡಿ, ತುಂಬಾ ಕಷ್ಟ. ಈಗ ಮಿಕ್ಸಿ ಎಲ್ಲ ಇದೆ, ತುಂಬಾ ಈಸಿ. ಮುಂಚೆ ಮಾಡೋದಷ್ಟೇನು ಸುಲಭ ಇಲ್ಲ. ಸಾಸಿವೆಯನ್ನು ಅರ್ದು ಮಾಡಬೇಕಾಗಿತ್ತು. ಸಾಸಿವೆಯನ್ನು ಚೆನ್ನಾಗಿ ಅರ್ದು ಮೆಣಸನ್ನೆಲ್ಲ ಮಾಡಿ ಅರ್ಧೆಲ್ಲ ಮಾಡಬೇಕಾಗಿತ್ತು. ತುಂಬಾ ಕಷ್ಟ. ಯಾಕಂದ್ರೆ ಕೈಯಿಂದ ಅರಿಯೋದಂದ್ರೆ ಮೆಣಸನ್ನ ಕೈ ಖಾರ ಆಗುತ್ತೆ. ಸೊ ಹೀಗೆಲ್ಲ ಮಾಡಿ ಉಪ್ಪೆಲ್ಲ ಹಾಕಿ ಮಾಡುವಂತಹ ಒಂದು ಕರ್ತವ್ಯ ಇದು. ಯಾವುದು? ಮಾವಿನಕಾಯಿ ಹಾಕಿ ಆಯ್ತು. ಆದ್ರೆ ಊಟಕ್ಕಾಗುವಾಗ ಮಾವಿನಕಾಯಿ ಉಪ್ಪಿನಕಾಯಿ ತಂದಿಲ್ಲ ಅಂದ್ರೆ ಏನ್ ಪ್ರಯೋಜನ? ಅದೇ ತರ ಊಟ ಅಂತ ಹೇಳಿದ್ರೆ ಇಲ್ಲಿ ಭಗವತ್ ಪ್ರಾಪ್ತಿ. ನಾವು ಸಾಧನೆ ಮಾಡೋದೆಲ್ಲ ಹೌದು, ಆ ಸಾಧನೆಯಿಂದ ನಮಗೆ ಭಗವತ್ ಪ್ರಾಪ್ತಿ ಆಗುವಂತ ಸಾಧನೆ ಆಗ್ಬೇಕು. ಏನೇನೋ ಸಾಧನೆ ಮಾಡ್ತಾರೆ, ನಾವೆಲ್ಲ ಏನೇನೋ ಮಾಡ್ತೀವಿ. ಬೆಳಿಗ್ಗೆ ಹೇಳ್ತೇವೆ, ಸಂಜೆ ಹೋಗ್ತೇವೆ. ಉದಾಹರಣೆ, ಬೆಳಿಗ್ಗೆ ಬೇಗ ಹೇಳುದು ಕಷ್ಟ ಅಂತ ಹೇಳ್ತಾರೆ ಕೆಲವರು. ಆದ್ರೆ ಒಂದು ಉದಾಹರಣೆ, ಬೆಳಿಗ್ಗೆ ಬೇಗ ಹೇಳುದು ಏನು ಕಷ್ಟ? ಪೇಪರ್ ಮಾರುವನು ಕೂಡ ಬೆಳಿಗ್ಗೆ ಬೇಗ ಹೇಳ್ಬೋದಲ್ವಾ? ಅಂದ್ರೆ ಪೇಪರ್ ಮಾರೋದು ನಾನು ಕೀಳು ಅಂತ ಹೇಳ್ತಾ ಇಲ್ಲ ಇಲ್ಲಿ. ಅಂದ್ರೆ ಆ ಒಂದು ಆಸೆಯಿಂದ ಇರೋನು ಯಾವಾಗ ಬೇಕಾದ್ರೂ ಹೇಳ್ತಾನೆ. ಕಳ್ಳ ಮಧ್ಯರಾತ್ರಿ ಕೂಡ ಹೇಳ್ತಾನೆ. ಸೊ ಹೇಳುದು ವಿಚಾರ ಅಲ್ಲ ಇಲ್ಲಿ. ಇಲ್ಲಿ ನಮ್ಮ
ಮನಸ್ಸನ್ನ ಎಲ್ಲಿಗೆ ತಗೊಂಡು ಹೋಗ್ತಿದ್ದೇವೆ ಅಂತ ಹೇಳೋದು ತುಂಬಾ ಇಂಪಾರ್ಟೆಂಟ್. ಆ ಮನಸ್ಸನ್ನ ಭಗವಂತನ ಕಡೆಗೆ ಕೊಂಡೋದ್ರೆ ಅದಕ್ಕೆ ಬುದ್ಧಿ ಅಂತ ಹೇಳುವಂಥದ್ದು. ಸೊ ಆ ಬುದ್ಧಿಯುಕ್ತೋ ಯಯಾಪಾರ್ಥ, ಅಂತಹ ಬುದ್ಧಿಯೇ ನಮ್ಮ ಕರ್ಮಬಂಧನದಿಂದ ತೆಗಿಲಿಕ್ಕೆ ಸಾಧ್ಯ. ನಮ್ಮನ್ನು ಕರ್ಮಬಂಧನದಿಂದ ಬಿಡಿಸ್ಲಿಕ್ಕೆ ಯಾವುದು ಸಾಧ್ಯ? ಅಂತಹ ಬುದ್ಧಿ ಮಾತ್ರ, ಅಂತಹ ಬುದ್ಧಿಯಿಂದ ಮಾತ್ರ. ಅಂಥ ಬುದ್ಧಿಯು ಶಾರ್ಪ್ ಆಗುದು ಯಾವಾಗ ಅಂತ ಹೇಳಿದ್ರೆ ಭಕ್ತರ ಸಂಘದಲ್ಲಿರುವಾಗ. ನಮಗೆಲ್ಲರಿಗೂ ಆ ಬುದ್ಧಿ ಇದೆ, ಎಲ್ಲರಿಗೂ ಆ ಬುದ್ಧಿ ಅಂದ್ರೆ ಆ ಬುದ್ಧಿ ಅಂತ ಹೇಳಿದ್ರೆ ಆ ಚೇತನ ಆತ್ಮದ ಸಹಜ ಗುಣ ಅದು. ಎಲ್ಲರಿಗೂ, ಎಲ್ಲ ಆತ್ಮಕ್ಕೂ ಸಹಜ ಗುಣ. ಆದರೆ ಯಾವಾಗ ನಾವು ಭಕ್ತರ ಸಂಘ ಅಂದ್ರೆ ವೈಷ್ಣವರ ಸಂಘದಲ್ಲಿ ಇರ್ತೇವೆ, ಅದು ಶಾರ್ಪ್ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ತುಕ್ಕು ಹಿಡಿದ ಕಬ್ಬಿಣದ ತರ. ತುಕ್ಕು ಹಿಡಿದ ಕಬ್ಬಿಣಕ್ಕೆ ಏನು, ಆಮೇಲೆ ಸ್ವಲ್ಪ ದಿನ ಆಗುವಾಗ ಆ ಕಬ್ಬಿಣನೇ ನಾಶ ಆಗಿಬಿಡುತ್ತೆ. ಅಂತ ಅಂತ ಒಂದು ಶೋಚನೀಯ ಸ್ಥಿತಿ ಕಬ್ಬಿಣಕ್ಕೆ ಬರ್ತದೆ. ಆದ್ರೆ ಕಬ್ಬಿಣ ಯಾವತ್ತೂ ಒಳ್ಳೆ ಉಪಯೋಗಕ್ಕೆ ಮಾಡ್ತಾ ಇದ್ದೇವೆ ಅಂತ, ಚೂರಿ ಆಗಿರ್ಲಿ ಏನೋ ಉಪಯೋಗ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅದು ಬಾಳ್ವಿಕೆ ಬರುತ್ತೆ, ಅಂದ್ರೆ ಅದರದ್ದೇನೋ ಉಪಯೋಗ ಆಗುತ್ತೆ. ಅದೇ ತರ ನಾವು ಕೂಡ ಭಕ್ತರ ಸಂಘ ಬರುವಾಗ ನಾವು ಶಾರ್ಪ್ ಆಗ್ತೀವಿ, ಅಂದ್ರೆ ಡೈಲಿ ಅದನ್ನ ಉಪಯೋಗಕ್ಕೆ ಬರುತ್ತೆ. ಈಗ ನಾವೆಲ್ಲ ಹೇಳ್ತೇವಲ್ಲ, ನಾವು ಹೇಳ್ಬೋದು ಬೆಳಿಗ್ಗೆ ನನಗೆ ಹೇಳಕ್ಕಾಗಲ್ಲ, ಆದ್ರೆ ಭಕ್ತರ ಸಂಘದಲ್ಲಿರುವಾಗ ಸುಲಭ ಇದೆಲ್ಲ. ಅಂದ್ರೆ ನಾವಾಗಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಭಕ್ತರ ಸಂಘದಿಂದ ಇದೆಲ್ಲ ಆಗ್ಲಿಕ್ಕೆ ಸಾಧ್ಯ. ಸೊ ಆದ ಕಾರಣ ನಾವು ಈ ಸಂಘದ ಮಹಿಮೆಯನ್ನ ನಾವು ಕೊಂಡಾಡ್ಲೇಬೇಕು, ಅದನ್ನು ಬಿಡ್ಲೇಬಾರ್ದು. ಈಗ ಮುಖತಃ ಕ್ಲಾಸ್ ಕೇಳುದು ಅಂದ್ರೆ ಮುಖತಃ ಕೇಳೋದಿಲ್ಲ ಅಂದ್ರು ಹೀಗೆ ನಾವೆಲ್ಲ ಒಟ್ಟಿಗೆ ಸೇರ್ತಾ ಇದ್ದೇವೆ, ಝೂಮಿನ ಮುಖಾಂತರ ಆಗಿರ್ಬೋದು. ಇದು ಅಷ್ಟೇನು ಸಲೀಸಾಗಿ ಸಿಗುವಂಥದ್ದಲ್ಲ ನಮ್ಗೆ, ಯಾರಿಗಾದ್ರೂ, ನನಗಾದ್ರೂ ಅಷ್ಟೇ, ನಿಮ್ಗಾದ್ರೂ ಅಷ್ಟೇ, ಅಷ್ಟು ಸುಲಭವಾಗಿ ಸಿಗುವಂತ ವಿಚಾರ ಅಲ್ಲ. ಯಾಕೆಂತ ಹೇಳಿದ್ರೆ ಇದು ಭಗವಂತನ ಒಂದು, ಏನ್ ಹೇಳ್ಬಹುದು, ಭಗವಂತನ ಒಂದು ಅಂದ್ರೆ ಅವರಿಂದ ಒಂದು ಅನುಮತಿ ಇಲ್ಲದೆ ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವೇನೋ ಒಂದಿನ ಪ್ರಯತ್ನ ಪಡುವುದು, ಮೂರನೇ ದಿನ ನಮ್ಗೆ ಆಗಲ್ಲ ಅಂತ ಬಿಡ್ಬೋದು. ಯಾಕಂದ್ರೆ ಭಗವಂತನ ಒಂದು ಪ್ರೇರೇಪಣೆ ನಮ್ಗೆಲ್ರಿಗೂ ಇದೆ, ಆದ ಕಾರಣ ನಾವೆಲ್ಲ ಸೇರಿದ್ದೇವೆ. ಆದರೆ ಬರೀ ಪ್ರೇರೇಪಣೆ ಇದ್ರೆ ಸಾಕ, ನಾವು ಮಾಡ್ಬೇಕಲ್ಲ ಸಾಧನೆ, ನಾವು ಮಾಡ್ಬೇಕಾಗತ್ತೆ. ಈಗ ಉದಾಹರಣೆಗೆ ರಾಮನಿಗೆ ಗೊತ್ತಿತ್ತು, ಶಾಸ್ತ್ರ ಅಂದ್ರೆ ಜ್ಯೋತಿಷರು ಹೇಳಿದ್ರು ನೀನು ರಾವಣನನ್ನು ಕೊಲ್ತೀಯ ಅಂತೇಳಿ. ಆಯ್ತು ಅಂತ ಹೇಳಿ ಸುಮ್ಮನೆ ಕೂತ್ರೆ ನಾನು ರಾವಣನನ್ನು ಕೊಲ್ತೇನೆ, ಹೇಗೂ ಬರ್ದಿದೆ ನನ್ನ ಹಣೆಯಲ್ಲಿ, ನಾನು ಏನು ಆಡ್ಬೇಕಾಗಿಲ್ಲ ಅಂತ ಹೇಳಿದ್ರೆ ಹೆಂಗೆ? ಸಾಧ್ಯನೇ ಇಲ್ಲ. ಅದೇ ತರ ನಮಗೆ ಭಗವಂತನ ಕೃಪೆ ಇದೆ ಅಂತ ಹೇಳಿ ನಾವು ಸುಮ್ಮನೆ ಕೂತ್ಕೊಳ್ಳೋದಲ್ಲ, ನಾವು ಆದಷ್ಟು ಸಾಧನೆ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಆ ಸಾಧನೆಯ ಮಾರ್ಗವೇ ಬುದ್ಧಿಯೋಗ ಅಲ್ಲ, ಭಕ್ತಿಯೋಗ. ಆ ಭಕ್ತಿಯೋಗ ಅಂತ ಹೇಳುವಂಥದ್ದು. ಅದಕ್ಕೆ ಕೃಪೆ ಬರುವುದು ವೈಷ್ಣವರಿಂದ, ಅಂದ್ರೆ ಭಕ್ತಿ ಬರುವುದು ವೈಷ್ಣವರಿಂದ, ಬೇರೆ ಎಲ್ಲಿಂದಲೂ ಸಾಧ್ಯ ಇಲ್ಲ. ಭಕ್ತಿಯಿಂದಲೇ ಬರ್ಲಿಕ್ಕೆ ಸಾಧ್ಯ, ಬೇರೆ ಎಲ್ಲಿಂದಲೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಭಕ್ತಿ ಮೂಲ ಭಕ್ತಿಯೇ. ಆ ಭಕ್ತಿ ಮೂಲ ಭಕ್ತಿ ಅಂದ್ರೆ ಎಲ್ಲಿಂದ ಭಕ್ತಿ ಬರ್ತದೆ? ಭಕ್ತರು ಕೊಡುವುದರಿಂದ, ಭಕ್ತರ ಸಂಘದಿಂದ. ಆದ ಕಾರಣ ಭಕ್ತರ ಸಂಘ ಮಾಡ್ತಾ ಈ ಬುದ್ಧಿ ಯೋಗವನ್ನು ನಾವು ಇನ್ನು ಬಲಪಡಿಸಬೇಕು. ಹಾಗೆ ಬಲಪಡಿಸಿದ ಬುದ್ಧಿ ಯೋಗ ನಾವು ಎಷ್ಟೇ ಮಾಡಿದ್ರು ಕೂಡ, ಕಮ್ಮಿ ಆದ್ರೂ ಅಷ್ಟೇ, ಜಾಸ್ತಿ ಮಾಡಿದ್ರು ಅಷ್ಟೇ, ಅದು ಯಾವುದೇ ನಷ್ಟ ಹೊಂದುದಿಲ್ಲ ಅಂತ ಹೇಳಿ ನೆಕ್ಸ್ಟ್ ಶ್ಲೋಕ, ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಂ ಅಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತೇಳಿ 40ನೇ ಶ್ಲೋಕ ಹೇಳುತ್ತೆ. ಅದೇನು ಹೇಳುತ್ತೆ ಅಂತ ಹೇಳಿದ್ರೆ, ಈ ಒಂದು ಭಕ್ತಿ ಯೋಗದ ಒಂದು ಕಾರ್ಯದಲ್ಲಿ, ಕೆಲಸ ಚಟುವಟಿಕೆಗಳಲ್ಲಿ ನಮಗೆ ಎಲ್ಲಿ ಆದ್ರೂ ಸಂಪೂರ್ಣ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಇಟ್ಕೊಳ್ಳೋಣ. ಈಗ ನಾನು 2 ದಿನ ಜಪ ಮಾಡಿದೆ, 3ನೇ ದಿನ ನಾನು ಏನು ಮಾಡ್ಲಿಕ್ಕೆ ಆಗ್ತಿಲ್ಲ, ಯಾವುದೋ ಕಾರಣಕ್ಕೆ ಪ್ರಯತ್ನ ಪಡ್ತಿದ್ದೇನೆ, ಯಾವುದೋ ಕಾರಣಕ್ಕೆ ನನಗೆ ಕಾನ್ಶಿಯಸ್ನೆಸ್ ಬರ್ತಾ ಇಲ್ಲ ಅಂತ ಇಟ್ಕೊಳ್ಳೋಣ. ಹಾಗಿದ್ರೆ ಆ 2 ದಿನ ಮಾಡಿದ್ದು ವ್ಯರ್ಥ ಆಗಲ್ಲ. ಆ 2 ದಿನ ಮಾಡಿದ್ದು ಮುಂದೆ 3ನೇ ದಿನಕ್ಕೆ ಹೋಗ್ತದೆ, ಮುಂದೆ ಶುರು ಮಾಡುವಾಗ 3ನೇ ದಿನಕ್ಕೆ ಹೋಗ್ತದೆ. ಆದರೆ ನಾವು ಭೌತಿಕವಾಗಿ ಯಾವುದೇ ಕೆಲಸ ಮಾಡಿದ್ರು ಆ ರೀತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮರಣಾಂತರ ಆದಮೇಲೆ, ಮರಣದ ನಂತರ ವಾಪಸ್ ಬರುವಾಗ ನಾವು ಮಾಡಿದ ಕೆಲಸವನ್ನ ಲೆಕ್ಕಕ್ಕಿರುವುದಿಲ್ಲ. ಸೊ ಅದರ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಈ ರೀತಿಯಲ್ಲಿ ಬುದ್ಧಿಯೋಗ ಎಷ್ಟು ಇಂಪಾರ್ಟೆಂಟ್ ಅಂತ ನಮಗೆ ಗೊತ್ತಾಯ್ತು. ಅಂದ್ರೆ ಭಕ್ತಿ ಮಾಡುವುದು ಬುದ್ಧಿಯೋಗ ಅಂತ ಹೇಳಿದ್ರೆ ಭಕ್ತಿಯೋಗ ಅಂತ ಹೇಳಿದ್ರೆ ಭಗವಂತನ ಸೇವೆ. ಭಗವಂತನ ಸೇವೆ ಮಾಡ್ಲಿಕ್ಕೆ ಯಾವ ನಮ್ಮ ಮನಸ್ಸು ಪ್ರೇರೇಪಿಸ್ತದೆ ಅದೇ ಬುದ್ಧಿ, ಅದೇ ನಿಜವಾದ ಬುದ್ಧಿ. ಅದು ಪ್ರೇರೇಪಿಸ್ತಾ ಇಲ್ವಾ, ಆಗ ಅದು ಕುಬುದ್ಧಿ, ಅದು ಬುದ್ಧಿಯೇ ಅಲ್ಲ ಅದು. ಆದ ಕಾರಣ ಅಂತ ಬುದ್ಧಿಯಿಂದ ಏನೂ ಪ್ರಯೋಜನ ಇಲ್ಲ. ನಾವು ಪುನಃ ಈ ಒಂದು ಸಂಸಾರಕ್ಕೆ ಬರಬೇಕಾಗುತ್ತೆ. ಆ ರೀತಿ ಬುದ್ಧಿಯನ್ನ ಹೇಗೆ ಶಾರ್ಪ್ ಮಾಡುದು ಅಂತ ಹೇಳಿ ಈ ಶ್ಲೋಕದಲ್ಲಿ ಹೇಳ್ತಾರೆ. ಈ ಶ್ಲೋಕದಲ್ಲಿ ಹೇಗೆ ಶಾರ್ಪ್ ಮಾಡುದು, ಅಕಸ್ಮಾತ್ ಶಾರ್ಪ್ ಮಾಡದಿದ್ರೆ, ಅದನ್ನ ಚೆನ್ನಾಗಿ ಪಳಗಿಸದಿದ್ರೆ, ಬುದ್ಧಿಯನ್ನ ಚೆನ್ನಾಗಿ ಪಳಗಿಸಿದಿದ್ರೆ ಏನಾಗ್ತದೆ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಪಳಗಿಸಿದ ಬುದ್ಧಿ ಅಂದ್ರೆ 1 ಪಾಯಿಂಟೆಡ್ನೆಸ್. ಪಳಗಿಸದೇ ಇರುವ ಬುದ್ಧಿ ಅಂತ ಹೇಳಿದ್ರೆ ಅಲ್ಲಿ ಇಲ್ಲಿ ಓಡಾಡುವಂಥ ಬುದ್ಧಿ.
ಅದರ ಬಗ್ಗೆ 41ನೇ ಶ್ಲೋಕ 50ನೇ ಶ್ಲೋಕವನ್ನ ಮುಂದುವರಿಸೋಣ. ವ್ಯವಸಾಯಾತ್ಮಿಕಾ ಬುದ್ಧಿ ಏಕೇಹ ಕುರು ನಂದನ ಬಹುಶಾಖಾ ಹಿ ಅನಂತಾಶ್ಚ ಬುದ್ಧಯೋ ಅವ್ಯವಸಾಯಿನಾಂ ಬುದ್ಧಯಃ ಅವ್ಯವಸಾಯಿನಾಂ ವ್ಯವಸಾಯಾತ್ಮಿಕಾ ಬುದ್ಧಿ ಏಕೇಹ ಕುರು ನಂದನ ಬಹುಶಾಖಾ ಹಿ ಅನಂತಾಶ್ಚ ಬುದ್ಧಯಃ ಅವ್ಯವಸಾಯಿನಾಂ ವ್ಯವಸಾಯಾತ್ಮಿಕಾ ಬುದ್ಧಿರೇಕೇಹ ಕುರು ನಂದನ ಬಹುಶಾಖಾ ಹ್ಯನಂತಾಶ್ಚ ಬುದ್ಧಯೋ ಅವ್ಯವಸಾಯಿನಾಂ ಬುದ್ಧಯೋ ವ್ಯವಸಾಯಿನಾಂ ಬುದ್ಧಯಃ ಅವ್ಯವಸಾಯಿನಾಂ. ಅನುವಾದ ಮತ್ತು ಭಾವಾರ್ಥ ಜಗದ್ಗುರು ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಈ ಮಾರ್ಗದಲ್ಲಿ ಇರುವವರು ಅಂದ್ರೆ ಭಕ್ತಿ ಯೋಗ ಮಾಡಲಿಕ್ಕೆ ದೃಢ ನಿಶ್ಚಯ ಮಾಡಿದವರು, ಸಂಪೂರ್ಣವಾಗಿ ಆ ನಿಶ್ಚಯ ಮಾಡಿದವರು ದೃಢ ಸಂಕಲ್ಪವನ್ನು ಹೊಂದಿರುತ್ತಾರೆ. ಈ ಮಾರ್ಗದಲ್ಲಿ ಇರುವವರು ದೃಢ ಸಂಕಲ್ಪವನ್ನು ಹೊಂದಿರುತ್ತಾರೆ ಮತ್ತು ಅವರಿಗೆ ಒಂದೇ ಗುರಿ ಅಂತ ಹೇಳುವಾಗ ನಮ್ಗೆ ಅರ್ಥ ಆಯ್ತು, ಕೃಷ್ಣನೇ ಗುರಿ, ಒಂದೇ ಗುರಿ. ಈ ಶ್ರೀಮದ್ ಭಾಗವತಲ್ಲಿ ಬರುತ್ತೆ. ಶ್ರೀಮದ್ ಭಾಗವತದಲ್ಲಿ ಏನ್ ಹೇಳ್ತದೆ? ತಸ್ಮಾದ್ ಏಕೇನ ಮನಸ ಭಗವಾನ್ ಸಾತ್ವತಾಪತಿ ಅಂತ ಹೇಳಿ. ಅಂದ್ರೆ ಒಂದೇ ಮನಸ್ಸಿಂದ ಯಾರನ್ನ ಗ್ರಹಿಸ್ಬೇಕು, ಯಾರ ಬಗ್ಗೆ ಯೋಚನೆ ಮಾಡಬೇಕು? ಭಗವಾನ್ ಕೃಷ್ಣನ ಬಗ್ಗೆಯೇ ನಾವು ಸತತವಾಗಿ ಪ್ರಯತ್ನ ಪಡಬೇಕು ಆ ಗುರಿ ತಲುಪಲಿಕ್ಕೆ. ಅಂಥದ್ದು ಒಂದೇ ಗುರಿ ಯಾರಿಗೆ? ಭಕ್ತರಿಗೆ. ಪ್ರೀತಿಯ ಕುರುನಂದನನೇ ನಿಶ್ಚಯ ಸ್ವಭಾವವಿಲ್ಲದವರಿಗೆ, ಅಂದ್ರೆ ಭಕ್ತಿ ಮಾರ್ಗ ಬಿಟ್ಟು ಬೇರೆ ಎಲ್ಲ ಮಾರ್ಗವನ್ನ ಫಾಲೋ ಮಾಡುವವರು ನಿಶ್ಚಯವಾಗಿರುವುದಿಲ್ಲ. ಅಂಥವರಿಗೆ ಅಂಥವರ ಬುದ್ಧಿಗೆ ಅನೇಕ ಶಾಖೆಗಳಿರುತ್ತವೆ. ಈ ಮಾರ್ಗದಲ್ಲಿ ಇರುವವರು ದೃಢ ಸಂಕಲ್ಪ ಹೊಂದಿರುತ್ತಾರೆ ಮತ್ತು ಅವರಿಗೆ ಒಂದೇ ಗುರಿ. ಪ್ರೀತಿಯ ಕುರುನಂದನನೇ ನಿಶ್ಚಯ ಸ್ವಭಾವವಿಲ್ಲದವರ ಬುದ್ಧಿಗೆ ಅನೇಕ ಶಾಖೆಗಳಿರುತ್ತವೆ. ಇಲ್ಲಿ 2 ಪದಗಳು ಬಂದಿದೆ, ವ್ಯವಸಾಯ ಮತ್ತು ಅವ್ಯವಸಾಯ ಅಂತ ಹೇಳಿ. ವ್ಯವಸಾಯ ಅಂತ ಹೇಳಿದ್ರೆ, ಈಗ ನಾವು ಗದ್ದೆ ಮಾಡ್ತೇವೆ ಅಂತ ಇಟ್ಕೊಳ್ಳೋಣ. ಗದ್ದೆ ಮಾಡ್ತೇವೆ, ಒಂದು ಬೆಳೆಯ ಗದ್ದೆ ಅಂದ್ರೆ ಒಂದ್ಸಲ ನಾವು ಅಕ್ಕಿ ಹಾಕಿದ್ರೆ, ಅಂದ್ರೆ ಭತ್ತ ಹಾಕಿದ್ರೆ, ಭತ್ತದ ಜೊತೆ ನಾನೆಲ್ಲೂ ಕೇಳಿಲ್ಲ ರಾಗಿ ಜೋಳ ಎಲ್ಲ ಮಿಕ್ಸ್ ಮಾಡಿ ಹಾಕುವಂಥದ್ದು. ಭತ್ತ ಅಂದ್ರೆ ಭತ್ತವೇ. ಆಮೇಲೆ ಅಲ್ಲಿ ಎಲ್ಲೆಲ್ಲಿ ಕಳೆ ಬರ್ತದೆ ಅದೆಲ್ಲ ಕಟ್ ಮಾಡಿ ತೆಗಿತೀವಿ. ಆಮೇಲೆ ಒಂದೇ ಸೀಕ್ವೆನ್ಸ್ ಅಲ್ಲಿ ಅಷ್ಟು ಚೆನ್ನಾಗಿ ಬರೋ ತರ, ಎಲ್ಲ ಒಂದೇ ಚೆನ್ನಾಗಿ ಬರೋ ತರ ಅದನ್ನೊಂದು ಸೆಟ್ ಆಗಿರ್ತದೆ. ಅಂದ್ರೆ ಒಂದು ಡಿಸಿಪ್ಲಿನ್ ಆಗಿರ್ತದೆ. ಯಾವುದು? ಗದ್ದೆ. ನಮ್ಮ ಜೀವನದಲ್ಲಿ ಇಲ್ಲದಿದ್ರು ಗದ್ದೆಯಲ್ಲಿ ಎಷ್ಟು ಚೆನ್ನಾಗಿ ಡಿಸಿಪ್ಲಿನ್ಡ್ ಆಗಿ ಕಾಣ್ತದೆ. ಎಲ್ರು ಗದ್ದೆ ನೋಡುದಂದ್ರೆ ಖುಷಿ. ಯಾವುದೇ ಗದ್ದೆ ಇರಲಿ, ಅಕ್ಕಿ ಗದ್ದೆ ಇರಲಿ, ಗೋಧಿ ಇರಲಿ, ಅಥವಾ ಯಾವುದೇ ಗದ್ದೆ ಇರಲಿ, ನೋಡೋದಂದ್ರೆ ತುಂಬಾ ಖುಷಿ. ಆದ್ರೆ ಅಲ್ಲಿ ಕೂಡ 2-3 ತಳಿಗಳು, ಅಂದ್ರೆ ತಳಿ ಅಲ್ಲ, 2-3 ವೆರೈಟಿಗಳನ್ನ ಮಿಕ್ಸ್ ಮಾಡಲ್ಲ. ಅಕ್ಕಿ, ಬೇಳೆ, ಗೋಧಿ ಇದನ್ನೆಲ್ಲ ಮಿಕ್ಸ್ ಮಾಡಿ ನಾನಂತೂ ನೋಡಿಲ್ಲ. ಮುಂದೆ ಬರ್ಲೂಬಹುದೋ ಏನು, ಯಾಕೆಂದ್ರೆ ಗೊತ್ತಿಲ್ಲ, ಹೀಗೆ ಆಗಿ ಏನೇನೋ ಆಗಬಹುದು. ಆದ್ರೆ ಇದಕ್ಕೆ ವ್ಯವಸಾಯ ಅಂತ ಹೇಳುವಂಥದ್ದು. ಅಂದ್ರೆ ಅಲ್ಲಿ ಇಲ್ಲಿ ಹೋಗ್ಲಿಕ್ಕೆ ಬಿಡದೆ ಮನಸ್ಸನ್ನ, ಬುದ್ಧಿಯನ್ನ ಒಂದು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಅದನ್ನ ಚೆನ್ನಾಗಿ ಹದ್ದು ಬಸ್ನಲ್ಲಿ ಇಟ್ಕೊಂಡು ಅದಕ್ಕೊಂದು ಸರಿಯಾದ ಎಂತ ಹೇಳುದು ನಿಯಮವನ್ನ ಕೊಟ್ಟು ಯೂನಿಫಾರ್ಮ್ ಆಗಿ ಮಾಡೋದು. ಮನಸ್ಸನ್ನ ಯೂನಿಫಾರ್ಮ್ ಆಗಿ. ನಿನ್ನೆ ಯಾರೋ ಕೇಳಿದ್ರಲ್ಲ, ನಿಯಮಿತ ಕರ್ಮ ಅಂತ ಕೇಳಿದ್ರು ಯಾರಲ್ಲ, ಅದು ನಿಯಮಿತವಾಗಿ ಮಾಡುವಂಥದ್ದು. ಬೆಳಿಗ್ಗೆ ಇಷ್ಟು ಗಂಟೆಗೆ ಹೇಳುದು, ಇಷ್ಟು ಗಂಟೆಗೆ ಜಪ ಮಾಡುದು, ಇದೇ ಜಾಗದಲ್ಲಿ ಕೂತ್ಕೊಳ್ಳೋದು, ಇದೆಲ್ಲ ಏನಾಗುತ್ತೆ? ಮನಸ್ಸಿಗೆ ಶಿಕ್ಷೆ. ಹೌದು, ಹೀಗೆ ಇರುವೆ. ಅದಕ್ಕೆ ಈ ಮನಸ್ಸು ಅಂದ್ರೆ ನಮ್ಮ ಮನಸ್ಸೆಲ್ಲವೂ ಪ್ರಾಣಿ ಇದೆ ಪ್ರಾಣಿಗಳ ತರವೇ ಮನಸ್ಸು, ಏನು ಸಂಶಯ ಇಲ್ಲ. ಈಗ ಒಂದು ಉದಾಹರಣೆ ಸೈಕಾಲಜಿಯಲ್ಲಿ ಇದೆ. ಒಂದು ಇಲಿಯನ್ನು ಟೆಸ್ಟ್ ಮಾಡೋದು. ಇಲಿಗೆ ಒಂದು ಕೋಣೆ ಒಳಗೆ ಹಾಕಿ, ಅಂದ್ರೆ ಚಿಕ್ಕ ಕೋಣೆ ಒಳಗೆ ಹಾಕಿ ಒಂದೇ ಕಡೆ ಓಪನಿಂಗ್ ಬಿಟ್ಟಿರ್ತಾರೆ. ಆಮೇಲೆ ಫುಡ್ ತಂದು ಕೊಟ್ರೆ ಅಲ್ಲೇ ಬಂದು ತಿಂತದೆ. ಅದು ಯಾವಾಗಲೂ ಅಲ್ಲಿಗೆ ಬರ್ತದೆ. ಒಂದ್ಸಲ ಏನ್ ಮಾಡಿದ್ರು, ಅಲ್ಲಿ ಆಹಾರದ ಜೊತೆ ಶಾಕ್ ಬರುವ ಐಟಮ್ ಇತ್ತು. ಆದ್ರೂ ಕೂಡ ಅಲ್ಲಿ ಹೋಗಿ ತಿನ್ಲಿಕ್ಕೆ ಪ್ರಯತ್ನ ಪಡ್ತು. 4-5 ದಿನ ಆಗುವಾಗ ಅಲ್ಲಿ ಶಾಕ್ ಬರ್ತದೆ ಅಂತ ಗೊತ್ತಾಯ್ತು ಅದಕ್ಕೆ. ಆಗ ಇನ್ನೊಂದು ಕಡೆಯಿಂದ ಓಪನಿಂಗ್ ಶುರು ಮಾಡಿದ್ರು, ಅಲ್ಲಿಗೆ ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟಿತ್ತು.
ಈ ರೀತಿಯಲ್ಲಿ ನಮ್ಮ ಮನಸ್ಸು ಅಂತ ಹೇಳೋದು ಎಷ್ಟಾದ್ರೂ ಅಷ್ಟೇ. ಅದಕ್ಕೋಸ್ಕರ ಎಷ್ಟಾದ್ರೂ ಅಷ್ಟೇ ಅಂತ ಹೇಳಿ ಬಿಡದೆ ಅದನ್ನ ಕಟ್ಟುನಿಟ್ಟಲ್ಲಿ ಇಡ್ಲಿಕ್ಕೆ ಪ್ರಯತ್ನ ಸಂಘದಲ್ಲಿ ಆದರೆ ಮಾತ್ರ ಸಾಧ್ಯ. ಸಂಘದಲ್ಲಿ ಮಾತ್ರ ಸಾಧ್ಯ. ಸಂಘ ಇಲ್ಲದಿದ್ರೆ ಕಟ್ಟುನಿಟ್ಟು ಸಾಧ್ಯ ಇಲ್ಲ. ಎಷ್ಟೋ ವಿರಳ ಅದು. ನನಗೆ ನಿಮಗೆ ಅಷ್ಟು ಸುಲಭದಲ್ಲಿ ಸಾಧ್ಯ ಇಲ್ಲ. ಶುದ್ಧ ಭಕ್ತರಿಗೆ ಅದು ಸಾಧ್ಯ. ಅಂತಹ ಕಠಿಣ ಪರಿಶ್ರಮ ಮಾಡಿದಂತಹ ಶುದ್ಧ ಭಕ್ತರ ಸ್ತರಕ್ಕೆ ಏರಿದವರಿಗೆ ಅದು ಸಾಧ್ಯ ಇಲ್ಲ. ಸಾಮಾನ್ಯ ವ್ಯಕ್ತಿ ಆದಂತಹ ನನ್ನಂತವನಿಗೆ ಅದು ಸಾಧ್ಯವೇ ಇಲ್ಲ. ಆದ ಕಾರಣ ನಾವೆಲ್ಲರೂ ಸಂಘದಲ್ಲಿ ಇರಬೇಕು. ಅದಕ್ಕೋಸ್ಕರ ಶಾಸ್ತ್ರ ಹೇಳುತ್ತೆ ಸಂಘವೇ ಇಂಪಾರ್ಟೆಂಟ್. ಸತ್ಸಂಗತ್ವೇ, ಶಂಕರಾಚಾರ್ಯರು ಹೇಳ್ತಾರೆ, ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ಅಂತ ಹೇಳಿ ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ. ಅಂದ್ರೆ ಭಗವಂತನನ್ನ ಸೇವೆ ಮಾಡ್ಲಿಕ್ಕೆ, ಭಗವಂತನನ್ನ ಸೇರ್ಲಿಕ್ಕೆ, ಅಂದ್ರೆ ಭಗವಂತನ ಸೇವೆಗೋಸ್ಕರ ಎಲ್ಲಿ ಸೇರ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಶುರು ಆಗುದೇ ಸಂಘದಿಂದ. ಅದು ಒಳ್ಳೆ ಸಂಘ. ಯಾವುದು ಭಗವಂತನ ಕಡೆಗೆ ಕರ್ಕೊಂಡು ಹೋಗುದು ಒಳ್ಳೆ ಸಂಘ. ಇದಕ್ಕೆ ವ್ಯವಸಾಯ ಅಂತ ಹೇಳ್ತಾರೆ. ಅವ್ಯವಸಾಯ ಅಂತ ಹೇಳಿದ್ರೆ ನೋಡಿ, ಆ ಒಂದು ಕೃಷಿ ಭೂಮಿ ಇದೆ, ಹಡಿಲು ಬಿದ್ದಿದೆ ಅಂತ ಇಟ್ಕೊಳ್ಳೋಣ. ಅಂದ್ರೆ 1-2 ವರ್ಷ ಕೃಷಿ ಮಾಡಿದ್ದಾರೆ, ಆಮೇಲೆ ಆ ಕಡೆ ಯಾರು ಮುಖನೇ ಹಾಕಿಲ್ಲ. ಅಲ್ಲಿ ಏನೆಲ್ಲ ಆಗತ್ತೆ, ಏನೇನೋ ಬರುತ್ತೆ, ಏನು ಬರಲ್ಲ, ಎಲ್ಲ ಮಿಕ್ಸ್ ಆಗಿ ಏನೇನೋ ಬರುತ್ತೆ. ಅಲ್ಲಿ ಒಂದು ಸಮತಟ್ಟಾದ ಒಂದು ಒಳ್ಳೆ ರೀತಿಯ ಒಂದು ಹವೆಯೇ ಇರುವುದಿಲ್ಲ. ಅಲ್ಲಿ ನೋಡುವಾಗ್ಲೇ ಅಯ್ಯೋ ಇದೇನಪ್ಪ ಕಾಡಾದ್ರೂ ಓಕೆ, ಇದು ಕಾಡಿನಿಂದ ಕಡೆ ಆಗಿದೆಯಲ್ಲ, ಇಲ್ಲಿಗೆ ಬರ್ಲಿಕ್ಕೆ ಇಷ್ಟ ಇಲ್ಲ, ಹಾವು ಏನೇನೋ ಇರ್ಬೋದು, ಇಲ್ಲಿ ಹುತ್ತ ಏನೇನೋ ಇರ್ಬೋದು, ಭಯ. ಆದ್ರೆ ಗದ್ದೆಯಲ್ಲಿ ಹೋಗೋದಂದ್ರೆ ಖುಷಿ. 2 ಸೈಡಿಂದ ಹೂವಿನ ಗದ್ದೆ ಇದ್ರೆ ಆಹಾ ಏನೊಂದು ಖುಷಿ. ಆದ್ರೆ ಇಲ್ಲಿ ಕಾಡಿನ ಮಧ್ಯೆ ಹೋಗೋದಂದ್ರೆ ಭಯ. ಅಂತಹ ಭಯದ ವಾತಾವರಣ ನಮ್ಮ ಬುದ್ಧಿ, ಮನಸ್ಸು ಕೊಂಡೋಗ್ತದೆ ಈ ರೀತಿಯಲ್ಲಿದ್ರೆ. ವ್ಯವಸಾಯಾತ್ಮಿಕ ಇಲ್ಲದಿದ್ರೆ ಅವ್ಯವಸಾಯಾತ್ಮಿಕ ಆಗತ್ತೆ. ಸೊ ನಾವು ಅವ್ಯವಸಾಯಾತ್ಮಕ ಬುದ್ಧಿಯಲ್ಲೇ ಇದ್ದೇವೆ ನಾವೆಲ್ಲರೂ. ಅದನ್ನ ವ್ಯವಸಾಯ ಮಾಡ್ಲಿಕ್ಕೆ ಶ್ರೀಲ ಪ್ರಭುಪಾದರು ತುಂಬಾ ಪ್ರಯತ್ನ ಪಡ್ತಿದ್ದಾರೆ. ನಮ್ಮ ಬುದ್ಧಿಯನ್ನ ವ್ಯವಸಾಯ ಮಾಡ್ಲಿಕ್ಕೆ, ನಮ್ಮ ಬುದ್ಧಿಯನ್ನ ಕೃಷಿ ಮಾಡಕ್ಕೆ, ಆ ಕೃಷಿ ಮಾಡಿ ನಮ್ಮ ಬುದ್ಧಿಯನ್ನ ಭಗವಂತನ ಕಡೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಶ್ರೀಲ ಪ್ರಭುಪಾದರು ಪ್ರಯತ್ನ. ಆ ಪ್ರಯತ್ನಕ್ಕೆ ನಾವು ಶರಣಾಗಿ, ನಾವು ಅವರಿಗೆ ಸರೆಂಡರ್ ಆಗಿ ಅದಕ್ಕೆ ನಮ್ಮನ್ನು ನಾವು ಒಪ್ಪಿಸ್ಕೋಬೇಕು. ಇಲ್ಲ ಅಂದ್ರೆ ಹೇಗೆ ಮಾಡಕ್ಕಾಗುತ್ತೆ? ಈಗ ಕಲ್ಲು ಬೇಕಿದ್ರೆ ಶಿಲೆಯೂ ಆಗ್ಬೋದು, ಅಲ್ಲೇ ತುಂಬಾ ವರ್ಷ ಬಿದ್ದು ಇರ್ಬೋದು. ಆ ಕಲ್ಲಿಗೆ ಜೀವ ಇಲ್ಲ, ಆದ್ರೂ ಕೂಡ ಕೆತ್ತುವನಿಗೆ ಕಲ್ಲು ಒಪೋಸಿಟ್ ಬರೋದಿಲ್ಲ, ಅಯ್ಯೋ ನನ್ನನ್ನು ಕೆತ್ತಬೇಡ ಅಂತ ಹೇಳಿ. ಆದ್ರೆ ನಾವು ಮನುಷ್ಯರು ಯಾರಾದ್ರೂ ಹೀಗೆ ಹೇಳಿದ್ರೆ, ಕೃಷ್ಣನ ಬಗ್ಗೆ ಹೇಳಿದ್ರೆ ನಾವು ದೂರ ಹೋಗ್ತೇವೆ. ಉದಾಹರಣೆಗೆ ನಾವೆಲ್ಲ ಅನ್ಕೊಳ್ತೀವಿ, ಓ ಈ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡೋರನ್ನ ನೋಡಿ, ಓ ಇವರೇನ್ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ, ಅವ್ರಿಗೇನು ಬೇರೆ ಕೆಲಸ ಇಲ್ಲ, ಅವ್ರಿಗೆ ಇದರಿಂದಲೇ ದುಡ್ಡು ಬರುದೇ ಏನೋ, ಕಮಿಷನ್ ಸಿಗ್ತದೆ ಏನೋ, ಪುಸ್ತಕ ಪ್ರಭುಪಾದರ ಪುಸ್ತಕ ಎಲ್ಲರಿಗೂ ಕೊಡ್ತಾರೆ, ಕಮಿಷನ್ ಕೊಡ್ತಾರೆ ಏನೋ, ಹೀಗೆಲ್ಲ ನಮ್ಮ ಯೋಚನೆ. ಅಲ್ಲಿ ನಡೆಯುವುದೇ ಬೇರೆ. ಅವರು ಸಾಫ್ಟ್ವೇರ್ ಅಲ್ಲಿ ದೊಡ್ಡ ಇಂಜಿನಿಯರ್ ಆಗಿರ್ಬೋದು, ಅವರು ಸೈಂಟಿಸ್ಟ್ ಆಗಿರ್ಬೋದು, ಅವ್ರು ಏನೇನೋ ದೊಡ್ಡ ದೊಡ್ಡ ಕೆಲಸ ಅಲ್ಲಿ ಇದ್ದಿರ್ಬೋದು. ಆದ್ರೆ ಅವ್ರು ಮಾಡುವ ಕೆಲಸ ಭಕ್ತಿಗೋಸ್ಕರ. ಇದು ಅಂದ್ರೆ ನಾವು ಬುಕ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಬೀದಿಯಲ್ಲಿ ಏನೋ ಮಾರುದನ್ನ ನಾವು ಕೀಳು ಅಂತ ತಗೊಂಡಿದ್ದೇವೆ, ಅಥವಾ ಕೂತು ಭಾಷಣ ಮಾಡೋದು ಮೇಲು ಅಂತ ತಿಳ್ಕೊಂಡಿದ್ದೇವೆ. ಆದ್ರೆ ಭಕ್ತಿಯಲ್ಲಿ ಇದು ಯಾವುದು ಮೇಲು ಕೀಳು ಇಲ್ಲ. ಭಕ್ತಿಯಲ್ಲಿ ಯಾವುದು ಮೇಲು ಕೀಳಿಲ್ಲ. ಭಕ್ತಿಯಲ್ಲಿ ಇದೆಲ್ಲ ಪರಮಾರ್ಥ, ಭಗವಂತನ ಸೇವೆ. ಇದು ನಿಜವಾದ ಅರ್ಥ. ಆದ್ರೆ ನಾವು ನಿಜವಾದ ಅರ್ಥದ ಕಡೆ ಹೋಗ್ತಾ ಇಲ್ಲ, ನಾವು ಬೇರೆ ಅರ್ಥ ಅಂದ್ರೆ ಹಣದ ಹಿಂದೆ ಹೋಗ್ತಾ ಇದ್ದೇವೆ. ಅದನ್ನ ಅವ್ಯವಸಾಯವಾದಂತಹ ಜೀವನ, ವ್ಯವಸಾಯವಾದಂತಹ ಜೀವನ ಅಲ್ಲ. ವ್ಯವಸಾಯ ಅಂದ್ರೆ ನಮ್ಮ ಜೀವನ ಭಗವಂತನ ಕಡೆ ಹೋಗ್ಲಿಕ್ಕೆ ಮುಡಿಪಾಗಿಟ್ಟಿರುವಂಥದ್ದು. ಅನುವಾದ ಅರ್ಥ ಆಯ್ತಲ್ಲ? ಈ ಮಾರ್ಗದಲ್ಲಿ ಇರುವವರು ದೃಢ ಸಂಕಲ್ಪ ಹೊಂದಿರುತ್ತಾರೆ ಮತ್ತು ಅವರಿಗೆ ಒಂದೇ ಗುರಿ, ಪ್ರೀತಿಯ ಕುರುನಂದನನೇ. ನಿಶ್ಚಯ ಸ್ವಭಾವವಿಲ್ಲದವರ ಬುದ್ಧಿಗೆ ಅನೇಕ ಶಾಖೆಗಳಿರುತ್ತವೆ. ಅಂದ್ರೆ ನಮ್ಮನ್ನು ನಾವು ಭಕ್ತರ ಕಡೆಗೆ ಶರಣಾದ್ರೆ ಅವ್ರು ನಮ್ಮನ್ನ ಹೇಗೆ ಒಂದು ಕಲ್ಲನ್ನ ಚೆನ್ನಾಗಿ ಮೂರ್ತಿ ಮಾಡ್ತಾರೆ, ಅದೇ ರೀತಿ ನಮ್ಗೂ ಕೂಡ ಮೂರ್ತಿ ಮಾಡುವಂತ. ಅಂದ್ರೆ ಸಂಘದಿಂದ ನಮ್ಗೆ ಮೂರ್ತಿ ಆಗುತ್ತೆ. ಆಮೇಲೆ ಪ್ರಚಾರದಿಂದ ಮೂರ್ತಿ ಆಗ್ತೇವೆ ನಾವು. ಪ್ರಚಾರದಿಂದ, ಪುಸ್ತಕ ವಿತರಣೆಯಿಂದ, ಸಂಘದಿಂದ, ಈ ರೀತಿ ಎಲ್ಲ ಮಾಡುವಾಗ ನಾವು ಚೆನ್ನಾಗಿ ಒಂದು ಮೂರ್ತಿ ಆಗ್ತೇವೆ. ಮೂರ್ತಿ ಅಂತ ಹೇಳಿದ್ರೆ ಭಗವಂತನ ಮೂರ್ತಿ ಅಲ್ಲ, ನಮ್ಮನ್ನ ಈ ಮೂರ್ತಿಯನ್ನ ಭಗವಂತನಿಗೆ ಅರ್ಪಿಸಬಹುದಾಗ. ಕೃಷ್ಣ ಭಾವಾರ್ಥ, ಕೃಷ್ಣ ಪ್ರಜ್ಞೆಯಿಂದ ಮನುಷ್ಯನು ಬದುಕಿನ ಅತ್ಯುನ್ನತ ಪರಿಪೂರ್ಣತೆಯನ್ನು ಪಡೆಯಬಹುದೆನ್ನುವ ದೃಢ ವಿಶ್ವಾಸಕ್ಕೆ ವ್ಯವಸಾಯಾತ್ಮಿಕ ಬುದ್ಧಿ ಎಂದು ಹೆಸರು. ಇನ್ನೊಂದು ಅರ್ಥ ಏನ್ ಕೊಡ್ತಿದ್ದಾರೆ ಶ್ರೀಲ ಪ್ರಭುಪಾದರು? ಈ ವ್ಯವಸಾಯಾತ್ಮಿಕ ಅಂತ ಹೇಳುವುದಕ್ಕೆ ಏನು ಅರ್ಥ?
ಕೃಷ್ಣ ಪ್ರಜ್ಞೆಯಿಂದ ನನಗೆ ಎಲ್ಲವೂ ಕಂಪ್ಲೀಟ್ ಸೊಲ್ಯೂಷನ್, ನನ್ನ ಜೀವನಕ್ಕೆ ಕಂಪ್ಲೀಟ್ ಸೊಲ್ಯೂಷನ್, ಅದು ಭೌತಿಕವಾಗಿರ್ಲಿ ಆಧ್ಯಾತ್ಮಿಕವಾಗಿ ಎಲ್ಲವೂ ಸಿಗುವುದು ಕೃಷ್ಣ ಪ್ರಜ್ಞೆಯಿಂದ ಮಾತ್ರ ಅಂತ ಹೇಳುವ ದೃಢ ಸಂಕಲ್ಪಕ್ಕೆ ಹೇಳುವುದು ವ್ಯವಸಾಯಾತ್ಮಿಕ ಬುದ್ಧಿ. ಅದಕ್ಕೆ ಚೈತನ್ಯ ಚರಿತಾಮೃತದಲ್ಲಿ ರೆಫರೆನ್ಸ್ ಇದೆ. ಚೈತನ್ಯ ಚರಿತಾಮೃತದಲ್ಲಿ ಮಧ್ಯಲೀಲೆ 22ನೇ ಚಾಪ್ಟರ್ 62ನೇ ಶ್ಲೋಕ ಹೀಗೆ ಹೇಳಿದೆ: ಶ್ರದ್ಧಾ ಶಬ್ದೇ ವಿಶ್ವಾಸ ಕಹೇ ಸುದೃಢ ನಿಶ್ಚಯ ಕೃಷ್ಣೇ ಭಕ್ತಿ ಕೈಲೆ ಸರ್ವ ಕರ್ಮ ಕೃತಾಯ. ಶ್ರದ್ಧೆ ಎಂದರೆ, ಅನುವಾದ ಅದರದ್ದು, ಶ್ರದ್ಧೆ ಎಂದರೆ ಭವ್ಯವಾದ ವಿಷಯವೊಂದರಲ್ಲಿ ಅಚಲ ನಂಬಿಕೆ. ಶ್ರದ್ಧಾ ಅಂತ ಹೇಳುವ ಪದದ ಅರ್ಥ ಏನು? ವಿಶ್ವಾಸ. ಯಾವುದರಲ್ಲಿ ವಿಶ್ವಾಸ? ಪರಮೋತ್ತಮ ಪರಮ ಕೃಷ್ಣನ ವಚನಗಳಲ್ಲಿ ವಿಶ್ವಾಸ, ಅವರ ಭಕ್ತರು ನಡೆಯುವಂತಹ ದಾರಿಯಲ್ಲಿ ವಿಶ್ವಾಸ. ಅದಕ್ಕೆ ಶ್ರದ್ಧೆ ಅಂತ ಹೇಳುದು. ಶ್ರದ್ಧೆ ಎಂದರೆ ಭವ್ಯವಾದ ವಿಷಯವೊಂದರಲ್ಲಿ ಅಚಲ ನಂಬಿಕೆ, ಅಂದ್ರೆ ಚಲನೆ ಇಲ್ಲದಂಥ ನಂಬಿಕೆ, ಅಚಲವಾದ ನಂಬಿಕೆ. ಅಲ್ಲಿ ಇಲ್ಲಿ ಹೋಗುದಿಲ್ಲ ಮೈಂಡು. ಅವರು ಹೇಳಿದ್ದೇ ನಮಗೆ ವೇದವಾಕ್ಯ, ಭಗವಂತ ಹೇಳಿದ್ದೇ ನಮಗೆ ವೇದವಾಕ್ಯ, ಅದನ್ನು ನಾವು ಚಾಚು ಚಪ್ಪದೆ ಮಾಡಲಿಕ್ಕೆ ನನ್ನ ಪ್ರಯತ್ನ, ಇದಕ್ಕೆ ಅಚಲ ನಂಬಿಕೆ ಅಂತ. ಮನುಷ್ಯನು ಕೃಷ್ಣ ಪ್ರಜ್ಞೆಯ ಕರ್ತವ್ಯಗಳಲ್ಲಿ ನಿರತನಾಗಿರುವಾಗ ಸಂಸಾರದ ಸಂಪ್ರದಾಯಗಳು, ಮಾನವ ಕುಲ ಅಥವಾ ರಾಷ್ಟ್ರೀಯತೆ ಇಂತಹ ಐಹಿಕ ಜಗತ್ತಿನ ಕರ್ತವ್ಯಗಳಿಗಾಗಿ ಕೆಲಸ ಮಾಡಬೇಕಾಗಿಲ್ಲ. ಮೊನ್ನೆ ಅವರು ಕೇಳಿದ ಪ್ರಶ್ನೆ ಇಲ್ಲಿ ಉತ್ತರ ಶ್ರೀಲ ಪ್ರಭುಪಾದರು ಕೊಡ್ತಿದ್ದಾರೆ. ಕೃಷ್ಣ ಪ್ರಜ್ಞೆಗೆ ಸೇರಿದ ಮೇಲೆ ನನಗೆ ಭೌತಿಕವಾಗಿ ಮಾಡುವಂತಹ ಕೆಲಸದಲ್ಲಿ ಆಸಕ್ತಿ ಇಲ್ಲ ಅಂತ ಹೇಳ್ತಾರಲ್ಲ, ಆಸಕ್ತಿ ಇಲ್ಲ ಅಲ್ಲ, ಆ ಆಸಕ್ತಿಯನ್ನ ಭಗವಂತನ ಕಡೆಗೆ ತಿರುಗಿಸಬೇಕು ನಾವು. ಭಗವಂತನ ಕಡೆಗೆ ತಿರುಗಿಸುವಾಗ ಏನಾಗ್ತದೆ? ಎರಡು ರೀತಿಯ ಲಾಭ: ಭೌತಿಕ ಲಾಭ, ಆಧ್ಯಾತ್ಮಿಕ ಲಾಭ. ಭೌತಿಕ ಲಾಭ, ಆಧ್ಯಾತ್ಮಿಕ ಲಾಭ. ಈಗ ನಾವೇನೋ ಕೊಂಡುಕೊಳ್ಳಿಕ್ಕೆ ಹೋದ್ರೆ ಒಂದಕ್ಕೊಂದು ಫ್ರೀ ಕೊಡ್ತಾರಲ್ಲ, ಆ ರೀತಿಯಲ್ಲಿ ನಮಗೆ ಫ್ರೀ ಆಗಿ ಸಿಗುವುದು ಭೌತಿಕ ಲಾಭ. ಅದರ ಬಗ್ಗೆ ನಾವು ತಲೆ ಕೆಡಿಸ್ಬೇಕು ಅಂತ ಹೇಳಿ. ಭಗವಂತನ ಸೇವೆ ಮಾಡಿದ್ರೆ ನಮಗೆ ಯಾವುದು, ವಾಷಿಂಗ್ ಮಿಷಿನ್ ತಗೊಳ್ಳಿಕ್ಕೆ ಹೋಗುವಾಗ ಮಿಕ್ಸಿ ಫ್ರೀ ಕೊಟ್ಟಾಗೆ ನಾವು ಹೋಗುದು ವಾಷಿಂಗ್ ಮಿಷಿನಿಗ ಮಿಕ್ಸಿಗ? ಮಿಕ್ಸಿ ತಕೊಳ್ಳಿಕ್ಕೆ ಹೋಗುದಾ ವಾಷಿಂಗ್ ಮಿಷಿನಿಗೆ? ವಾಷಿಂಗ್ ಮಿಷಿನ್ ತಕೊಳ್ಳಿಕ್ಕೆ ಹೋಗುದು ಅಂತ ಆಗುವಾಗ ನಾವು ಮಿಕ್ಸಿ ಬಗ್ಗೆ ಜಾಸ್ತಿ ಚಿಂತೆ ಮಾಡಿದ್ರೆ ಹೇಗೆ? ಅಲ್ಲಿ ಹೇಳುದು, ಅಯ್ಯೋ ಈ ಮಿಕ್ಸಿ ಚೆನ್ನಾಗಿಲ್ಲ, ಇದಕ್ಕಿಂತ ಬೆಟರ್ ಕೊಡ್ಬೋದಿತ್ತಲ್ಲ ನಿಮಗೆ, ಹಾಗೆಲ್ಲ ಡಿಸ್ಕಷನ್ ಮಾಡ್ತೇವೆ ನಾವು. ಇಲ್ಲ, ಏನೋ ಒಂದು ಫ್ರೀ ಕೊಡ್ತಾರೆ, ಚೆನ್ನಾಗಿದೆ, ಪರವಾಗಿಲ್ಲ. ಫ್ರೀ ಕೊಡೋದಿದ್ರೆ ಎಷ್ಟೇ ಆದ್ರೂ ಅಷ್ಟೇ ಅಂತ ಉಂಟು, ನಮ್ಗೆ ಗೊತ್ತು. 4 ದಿವಸ ಆಗೊಂದು ನಿಲ್ಲಬಹುದು. ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸಲಿಲ್ಲ. ಯಾವ್ದ್ರ ಬಗ್ಗೆ ಜಾಸ್ತಿ ತಲೆ ಕೊಡಿಸ್ತೇವೆ? ರೆಫ್ರಿಜರೇಟರ್, ಇಲ್ಲಾಂದ್ರೆ ದೊಡ್ಡ ಐಟಮ್ ಯಾವ್ದು ತಗೊಳ್ತೀವಿ, ವಾಷಿಂಗ್ ಮಿಷಿನ್, ಅದರ ಬಗ್ಗೆ ತಲೆ ಕೆಡಿಸ್ತೇವೆ. ಅದು ಒಳ್ಳೆ ಬ್ರ್ಯಾಂಡಾ? ನಾವು ಯಾವತ್ತು ಫ್ರೀ ಸಿಗೋದ್ರ ಬಗ್ಗೆ ಬ್ರ್ಯಾಂಡ್ ಯಾವ್ದು ನೋಡಲ್ಲ. ಇದು ಒಳ್ಳೆ ಬ್ರ್ಯಾಂಡಾ, ಇದರಲ್ಲೆಲ್ಲ ರಿವ್ಯೂ ಇದೆಯಾ, ಚೆನ್ನಾಗಿದ್ಯಾ, ಇದೆಲ್ಲ ನೋಡ್ತೇವೆ ನಾವು ವಾಷಿಂಗ್ ಮಿಷಿನ್ ತಗೊಳ್ಳುವಾಗ. ಆದ್ರೆ ಇಲ್ಲಿ ಕೂಡ ಹಾಗೆ ನಾವು ರಿವ್ಯೂ ಯಾವ್ದ್ರದ್ದು ನೋಡ್ಬೇಕು? ಭಕ್ತರು ಮಾಡ್ತಾ ಇರುವಂತಹ ಕೆಲಸ, ಅವರನ್ನು ನೋಡಿ ನಾವು ಅವರ ರೀತಿಯಲ್ಲೇ ನಾವು ಮಾಡ್ಲಿಕ್ಕೆ ಹೋಗುವಂಥದ್ದು, ಇದು ನಿಜವಾದ ರಿವ್ಯೂ. ಆ ರಿವ್ಯೂ ಕಡೆ, ಭಗವಂತನ ಕಡೆ ಹೋಗುವಂತಹ ದೃಷ್ಟಿಕೋನದಲ್ಲಿ ನಮಗೆ ಸುಲಭವಾಗಿ ಭೌತಿಕವಾದಂತಹ ಎಲ್ಲ ಆಸೆ ಆಕಾಂಕ್ಷೆಗಳು ಅಲ್ಲಿಗೆ ಸಮಾಪ್ತಿ. ಇಲ್ಲ ಅಂದ್ರೆ ಆಸೆ ಇದ್ರೂ ಕೂಡ ಅದಕ್ಕೆ ಭಗವಂತ ನೆರವೇರಿಸಿಕೊಡ್ತಾನೆ. ಭಗವಂತ, ಅದರಲ್ಲಿ ಏನು ಸಂಶಯ ಇಲ್ಲ. ಆದ ಕಾರಣ ನಾವು ನಮ್ಮ ಹಿಂದೆ ಹೇಗಿದ್ದೆವು, ನನ್ನ ಸಂಸಾರ ಹೀಗೆ, ನಾನು ಕೃಷ್ಣನ ಬಗ್ಗೆ ಇಲ್ಲ, ನಾನು ಆ ದೇವರನ್ನು ಪೂಜೆ ಮಾಡ್ತಿದ್ದೆ, ಇಲ್ಲ ನಂದಿದೆಯಾ, ನಾನು ಬೇರೆ ಮಾಡ್ಲಿಕ್ಕಿಲ್ಲ, ಹೀಗೆಲ್ಲ ಯೋಚನೆ ಮಾಡೋರ್ದು ಬುದ್ಧಿ ಏನು ಅಂತ ಹೇಳ್ತಾರೆ? ಅವ್ಯವಸಾಯಾತ್ಮಿಕ ಬುದ್ಧಿ ಅಂತ. ವ್ಯವಸಾಯಾತ್ಮಿಕ ಬುದ್ಧಿ ಆದವನು ಅಲ್ಟಿಮೇಟ್ ಗೋಲ್ ಅರ್ಥ ಮಾಡಿಕೊಂಡು ಮುಂದೆ ಹೋಗ್ತಾನೆ. ಆದ ಕಾರಣ ನಾವು ಇನ್ನು ಯಾರೇ ಆಗಿರ್ಲಿ, ನಾವು ಯಾವುದೇ ಕೂಲದಲ್ಲಿ ಹುಟ್ಟಿರ್ಲಿ, ನಮಗೆ ಬೆಳಿಗ್ಗೆ ಎದ್ದ ತಕ್ಷಣ ಹರೇ ಕೃಷ್ಣ ಮಹಾಮಂತ್ರ ಮಾಡಿದ್ರೆ ನಮ್ಮನ್ನು ನಾವು ಕೃಷ್ಣನ ಕೈಯಲ್ಲಿ ಕೊಟ್ಟ ಹಾಗೆ. ಕೃಷ್ಣನಲ್ಲಿ ಕೊಟ್ಟ ಮೇಲೆ ಕೃಷ್ಣ ನೋಡ್ಕೊಳ್ತಾನೆ. ಅವನು ನಮ್ಮನ್ನ ನಿಧಾನವಾಗಿ ನಮಗೆ ಸುಸೂಕ್ತವಾಗಿ ನಮ್ಮ ಭಗವಂತನ ಕಡೆ ಹೋಗುವಂತಹ ಒಂದು ದಾರಿಯನ್ನ ಕ್ಲಿಯರ್ ಮಾಡ್ತಾ ಹೋಗ್ತಾನೆ. ಒಂದು ದಿವಸದಲ್ಲಿ ಆಗುವಂತ ವಿಚಾರ ಅಲ್ಲ, ನಾವು ಕಾಯ್ಬೇಕು. ಅದಕ್ಕೋಸ್ಕರ ಹಿಂದೆ ನಾವು ಓದಿದ್ದೇವೆ, ತಾಂ ತಿತಿಕ್ಷಸ್ವ ಭಾರತ ಅಂತೇಳಿ. ನಾವು ತಿತಿಕ್ಷಾ ಗುಣವನ್ನ, ಸಹನಶೀಲತೆಯನ್ನ ಭಗವಂತನ ಪ್ರಜ್ಞೆಯಲ್ಲಿ ಕೂಡ ಬೆಳೆಸ್ಕೊಳ್ಳೋದು. ಆಯ್ತು, ಇವತ್ತು ಜಪ ಮಾಡಿದ್ದೇನೆ, ನಾಳೆ ನನಗೆ ಭಗವಂತನ ಕಡೆ ಹೋಗ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಮೂಢನಂಬಿಕೆಯಿಂದ ಕೂತ್ಕೊಳ್ಳೋದಲ್ಲ, ಅಥವಾ ನಾವು ಆತರ ಒಂದು ಮಾಯಾ ಲೋಕದಲ್ಲಿ ಇರುವುದಲ್ಲ. ಇಲ್ಲ, ಸಾಧನೆ ಮಾಡೋದು ನನ್ನ ಕರ್ತವ್ಯ. ಅದಕ್ಕೋಸ್ಕರ ತಥೋ ಯುದ್ಧಾಯ ಯುದ್ಧಸ್ವ ಅಂತೇಳಿ, ಯುದ್ಧಕ್ಕೋಸ್ಕರ ಯುದ್ಧ ಮಾಡು ಅಂತ ಹೇಳಿದ್ರು ಭಗವಂತ.
2 ಶ್ಲೋಕದ ಹಿಂದೆ. ಈ ರೀತಿಯಲ್ಲಿ ನಾವು ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹೋದ್ರೆ ಏನು ಪ್ರಾಬ್ಲಮ್ ಇಲ್ಲ, ಸುಲಭವಾಗಿ ಮುಂದೆ ಹೋಗುವಂತಹ ಒಂದು ಭಕ್ತಿ ಪಥ ಇದು. ಮನುಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ಸ್ಥಿರನಾಗಿರುವಾಗ ಅವನ ಎಲ್ಲ ಕೆಲಸ ಕಾರ್ಯಗಳು ಒಳ್ಳೆಯದು ಮತ್ತು ಕೆಟ್ಟದು ಎನ್ನುವ ದ್ವಂದ್ವಕ್ಕೆ ಒಳಗಾಗುವುದಿಲ್ಲ. ಈಗ ಯಾರಾದ್ರೂ ಹೇಳ್ಬೋದು, ಅರ್ಜುನನಿಗೆ ಯುದ್ಧ ಮಾಡ್ಲಿಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಅದು ಒಳ್ಳೇದಲ್ಲ. ಯಾರು ಹೇಳ್ಬೋದು, ಅವನು ಹಿಂಸೆ ಮಾಡಿದ್ದಾರೆ, ಒಳ್ಳೇದು. ಇದು ಎರಡೂ ಎಫೆಕ್ಟ್ ಆಗುವುದಿಲ್ಲ ಯಾರಿಗೆ? ಭಕ್ತನಿಗೆ, ಅವ ಮಾಡುವ ಕೆಲಸದಲ್ಲಿ. ಯಾಕೆಂದ್ರೆ ಅವನು ಪರಮೋತ್ತಮ ಪರಮ ಪುರುಷನ ವಾಕ್ಯಗಳನ್ನ ಫಾಲೋ ಮಾಡ್ಲಿಕ್ಕೆ ನೋಡ್ತಿದ್ದಾನೆ ವಿನಃ ದ್ವಂದ್ವಗಳಿಗೆ ಅವ ಮನಸ್ಸೇ ಹಾಕುವುದಿಲ್ಲ. ಅದಕ್ಕೋಸ್ಕರ ಸುಖ ದುಃಖೇ ಸಮೇ ಕೃತ್ವ ಲಾಭೋ ಜಯೋ ಅಂತ ಓದಿದ್ದೇವಲ್ಲ. ಸುಖ ದುಃಖಗಳಿಗೂ ಲಾಭ ಅಲಾಭಕ್ಕೂ ಯಾವುದಕ್ಕೂ ಮನಸ್ಸು ಕೊಡದೆ ಒಂದೇ ಒಂದು ಯುದ್ಧಕ್ಕೋಸ್ಕರ ಯುದ್ಧ ಮಾಡ್ತಾ ಇದ್ದೇನೆ, ಕೃಷ್ಣನ ಸೇವೆ ಅಂತ ಮಾಡುವಂತ ಕರ್ತವ್ಯವನ್ನು ಮಾಡ್ತಾ ಇದ್ದೇನೆ. ಆ ರೀತಿಯಲ್ಲಿ ಮಾಡುವಾಗ ಇದರಿಂದ ಯಾವುದೇ ರೀತಿಯ ದ್ವಂದ್ವ ಇರುವುದಿಲ್ಲ. ಎಲ್ಲಾ ಕೆಲಸ ಕಾರ್ಯಗಳು ಒಂದು ಪರಾತ್ಪರ ಮಟ್ಟದಲ್ಲೇ ಇರುತ್ತದೆ. ಕೃಷ್ಣ ಪ್ರಜ್ಞೆಯ ಅತ್ಯುನ್ನತ ಪರಿಪೂರ್ಣತೆ ಎಂದರೆ ಬದುಕಿನ ಐಹಿಕ ಕಲ್ಪನೆಯನ್ನು ತೊರೆದು ಬಿಡುವುದು. ಇದಕ್ಕೋಸ್ಕರ ಫಸ್ಟಿಂದಲೇ ಹೇಳ್ತಾ ಇದ್ದಾರೆ, ನಾನು ದೇಹ ಅಲ್ಲ ಆತ್ಮ. ಭಗವಂತ ಏನ್ ಹೇಳ್ತಿದ್ದಾರೆ, ನೀನು ದೇಹ ಅಲ್ಲ, ನೀನು ಆತ್ಮ. ಆದ ಕಾರಣ ಆ ಒಂದು ಕೃಷ್ಣ ಪ್ರಜ್ಞೆಯ ಅತ್ಯುನ್ನತ ಪರಿಕಲ್ಪನೆ ಆಗ್ಬೇಕು ಅಂತ ಹೇಳಿದ್ರೆ ನಾನು ದೇಹ ಅಲ್ಲ, ನಾನು ಆತ್ಮ ಅಂತ ಹೇಳುವ ಒಂದು ಬೇಸಿಕ್ ನಾಲೆಜ್ ಇಂದ ಶುರುವಾಗುತ್ತೆ. ಆಗ ನಮಗೆ ಭೌತಿಕ ಜೀವನದ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಇರ್ತದೆ, ಅದೆಲ್ಲ ಬೇಕು, ಆದರೆ ಅದರ ಬಗ್ಗೆ ಹೆಚ್ಚು ತಿಂಕ್ ಮಾಡೋದು. ಯಾಕಂದ್ರೆ ನಾನು ಇರುವ ತನಕ ತಾನೇ ಇದು, ಈ ಮನೆ ಕಟ್ಟಿದ್ದೇನೆ, ಏನೋ ಒಂದು ಮನೆಯಲ್ಲಿ ಏನೋ ಸ್ವಲ್ಪ ಆ ಕಡೆ ಈ ಕಡೆ ತೊಂದರೆ ಆಗಿದೆ, ಅದರ ಬಗ್ಗೆ ಜಾಸ್ತಿ. ನನ್ನ ನಿತ್ಯ ಜೀವನಕ್ಕೆ ಇದು ತೊಡಕಿಲ್ಲ ಅಂತ ಹೇಳಿದ್ರೆ ಹೆಚ್ಚು ಚಿಂತೆ ಮಾಡುದು. ನಿತ್ಯ, ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆಗೆ, ಬಾಗಿಲಿಟ್ಟಿದ್ದೇನೆ, ಬಾಗಿಲಿನಲ್ಲಿ ಹೊಸ್ತಿಲಿದೆ, ಹೊಸ್ತಿಲು 2 ಇಂಚ್ ಇರಬೇಕು, ನಾನೊಂದು 5 ಇಂಚ್ ಮಾಡಿ ನಿತ್ಯವೂ ಅದಕ್ಕೆ ಡಂಕಿ ಬೀಳ್ತೇನೆ, ಅಂದ್ರೆ ಮೆಟ್ಟಿ ಬೀಳ್ತೇನೆ ಅಂತ ಹೇಳಿದ್ರೆ ಅದನ್ನು ಚೇಂಜ್ ಮಾಡ್ಲೇಬೇಕು. ಹಾಗೆಂತೇಳಿ ಎಲ್ಲೋ ಒಂದು ಕಡೆ ಸ್ವಲ್ಪ ಬಿರುಕು ಬಂದಿದೆ, ಅದರಿಂದ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರೆ ನಾವು ಅದರ ಬಗ್ಗೆ ಚಿಂತೆ ಮಾಡ್ಬೇಕು ಹೇಳಿ. ಈ ರೀತಿಯಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಚೆನ್ನಾಗಿ ಮುಂದೆ ಹೋಗ್ಬೋದು. ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿದಂತೆ ಈ ಸ್ಥಿತಿಯನ್ನು ತಂತಾನೇ ಮುಟ್ಟಬಹುದು. ಯಾವ ಸ್ಥಿತಿಯನ್ನ? ಭೌತಿಕ ಪ್ರಜ್ಞೆಯನ್ನ ಜಾಸ್ತಿ ಸೀರಿಯಸ್ ಆಗಿ ತಗೊಳ್ಳದೇ ಇರುವಂತಹ ವಿಚಾರವನ್ನ ನ್ಯಾಚುರಲಿ ಕೃಷ್ಣ ಪ್ರಜ್ಞಾವಂತ ಮಾಡ್ತಾನೆ. ಅದಕ್ಕೋಸ್ಕರ ಯಾರು ಕೃಷ್ಣನನ್ನ ಪೂಜೆ ಮಾಡ್ತಾರೆ ಅವರಿಗೆ ಎಲ್ಲ ಗುಣಗಳು ಬರ್ತದೆ. ಎಲ್ಲ ಯಾವ ರೀತಿಯ ಗುಣಗಳು ಬರ್ತದೆ? ಒಳ್ಳೆ ಗುಣಗಳು ಬರ್ತವೆ. ಒಳ್ಳೆ ಗುಣಗಳು, ದೇವರಿಗೆ ಏನೇನು, ದೇವತೆಗಳಿಗೆ ಏನೇನು ಒಳ್ಳೆ ಗುಣಗಳಿವೆ ಆ ಎಲ್ಲ ಗುಣಗಳು ಭಕ್ತನಲ್ಲಿ ಬರ್ತದೆ. ಹೇಗೆ ಬರ್ತದೆ? ತಂತಾನೇ ಬರ್ತದೆ. ತಂತಾನೆ ಬರುವುದು ಹೇಗೆ? ಯಾಕೆ ಅಂತ ಹೇಳಿದ್ರೆ ಭಗವಂತನ ಸೇವೆ ಮಾಡುವುದರಿಂದ. ಈಗ ದೊಡ್ಡ ಪ್ರೈಮ್ ಮಿನಿಸ್ಟರ್ನ ಕಾರ್ ಡ್ರೈವರಿಗೆ ಏನೇನು ಬೇಕು ವ್ಯವಸ್ಥೆ ಎಲ್ಲ ತಂತಾನೆ ಬರ್ತದೆ. ಯಾಕಂದ್ರೆ ಅವನು ಒಳ್ಳೆ ಡ್ರೈವಿಂಗ್ ಮಾಡಬೇಕು, ಒಳ್ಳೆ ರೀತಿಯಲ್ಲಿ ಪ್ರಧಾನಿಯನ್ನಾಗ್ಲಿ ಯಾರನ್ನಾರು ಒಳ್ಳೆ ರೀತಿಯಲ್ಲಿ ನೋಡ್ಬೇಕು, ಆಗ ತಂತಾನೇ ಬರ್ತದೆ. ಅದೇ ತರ ನಮಗೆ ಕೂಡ ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಸಿದೆ ಅವನ ದೃಢ ಸಂಕಲ್ಪಕ್ಕೆ ಜ್ಞಾನವೇ ಆಧಾರ. ಜ್ಞಾನವೇ ಆಧಾರ. ಈ ಜ್ಞಾನ ಏನು? ಭಕ್ತಿಯ ಜ್ಞಾನ. ಯಾವುದು? ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ನಿಜವಾದ ಜ್ಞಾನ ಅಂತ ಹೇಳಿದ್ರೆ ಭಗವಂತನೇ ನನಗೆ ಎಲ್ಲವೂ ಅಂತ, ಕೊನೆಗೆ ಭಗವಂತನೇ ಎಲ್ಲವೂ ಅಂತ ಹೇಳಿ ನಿರ್ಧಾರ ಮಾಡೋದುಂಟಲ್ಲ, ಅದಕ್ಕೆ ಹೇಳುದು ದೃಢ ಸಂಕಲ್ಪ, ಅದಕ್ಕೆ ಹೇಳುದು ವ್ಯವಸಾಯಾತ್ಮಕ ಬುದ್ಧಿ. ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನೆಂದರೆ ವಾಸುದೇವ ಅಥವಾ ಕೃಷ್ಣನೇ ಎಲ್ಲ ವ್ಯಕ್ತ ಕಾರಣಗಳಿಗೂ ತಾಯಿ ಬೇರು ಎಂದು ಸಂಪೂರ್ಣವಾಗಿ ಅರಿತಿರುವ ದುರ್ಲಭನಾದ ಒಳ್ಳೆಯ ಆತ್ಮ. ಅಂದ್ರೆ ಇಡೀ ನಮ್ಮ ಜೀವನಕ್ಕೆ ಎಲ್ಲದಕ್ಕೂ ಒಂದು ಬೇರು ಅಂತ ಇದೆಯಲ್ಲ, ಆ ಬೇರೇ ಕೃಷ್ಣ. ಮಿಕ್ಕವೆಲ್ಲ ರೆಂಬೆಗಳು, ಹೂಗಳು ಎಲ್ಲ ಬೇರೆ ಬೇರೆ. ಆದ್ರೆ ನಾನು ನಿಜವಾಗಿ ನೀರು ಹಾಕಬೇಕಾದ ಎಲ್ಲಿಗೆ? ಹೂವಿಗಲ್ಲ. ಹೂವಿಗೆ ಹಾಕಿದ್ರೆ ನಷ್ಟ, ಆದರೆ ಬೇರಿಗೆ ಹಾಕದೆ ಹೂವಿಗೆ ಹಾಕಿದ್ರೆ ನಷ್ಟ. ಹೂವಿಗೆ ಹಾಕ್ಬೋದು, ಆದ್ರೆ ಬೇರಿಗೆ ಹಾಕ್ಲೇಬೇಕು. ಆದ ಕಾರಣ ಭಗವಂತನ ಪೂಜೆ, ಪುನಸ್ಕಾರ, ಜಪ ಇದೆಲ್ಲ ಏನಿದೆಯಲ್ಲ, ಆ ತಾಯಿ ಬೇರಿಗೆ ನಾವು ಸೇವೆ ಮಾಡುವಂಥದ್ದು. ಸೇವೆ ಅಂದ್ರೆ ನೀರು ಹಾಕುವುದಂದ್ರೆ ಸೇವೆ. ಇಂತಹ ತಾಯಿ ಬೇರು ಭಗವಂತ. ಮರದ ಬೇರಿಗೆ ನೀರೆರೆದರೆ ತಾನಾಗಿಯೇ ಎಲೆಗಳಿಗೂ ಕೊಂಬೆಗಳಿಗೂ ನೀರು ಲಭ್ಯವಾಗುವಂತೆ ಕೃಷ್ಣ ಪ್ರಜ್ಞೆಯಿಂದ ಕೆಲಸ ಮಾಡುವುದರಿಂದ ಮನುಷ್ಯನು ತನಗೂ ಸಂಸಾರಕ್ಕೂ ಸಮಾಜಕ್ಕೂ ದೇಶಕ್ಕೂ ಮನುಕುಲಕ್ಕೂ ಎಲ್ಲರಿಗೂ ಅತ್ಯುನ್ನತ ಸೇವೆಯನ್ನು ಸಲ್ಲಿಸಬಹುದು.
ಇದು ಇಂಪಾರ್ಟೆಂಟ್ ವಾಕ್ಯ. ಕೆಲವರು ಪ್ರಶ್ನೆ ಹೇಳ್ತಾರೆ, ನಾನು ಜಪ ಮಾಡ್ತಾ ಇದ್ರೆ ನನ್ನ ಸಂಸಾರ ಏನಪ್ಪ ಅಂತ. ಜಪ ಮಾಡಿದ್ರೆ ಸಂಸಾರವನ್ನು ಚೆನ್ನಾಗಿ ಮಾಡುವಂತಹ ಮನಸ್ಥಿತಿ ಬರ್ತದೆ, ಇಲ್ಲದಿದ್ರೆ ಸಂಸಾರವನ್ನ ನನಗೋಸ್ಕರ ಮಾಡುವಂತ ಮನಸ್ಸು ಬರ್ತದೆ. ಜಪ ಮಾಡ್ತಾ ಇದ್ರೆ ಇದು ಕೃಷ್ಣನ ಸಂಸಾರ ಅಂತ ಹೇಳುವ ಮನಸ್ಸು ಬರ್ತದೆ. ಆಗ ಆ ಸಂಸಾರವನ್ನ ಚೆನ್ನಾಗಿ ಕೊಂಡೋಗ್ಲಿಕ್ಕಾಗ್ತದೆ ಮುಂದೆ. ಆಗ ಕಲಹಗಳು ಕಮ್ಮಿ ಆಗ್ತದೆ. ಇಲ್ಲದಿದ್ರೆ ನಿತ್ಯವೂ ಕಲಹ. ಕಲಹ ಇಲ್ಲ ಅಂತ ಅಲ್ಲ, ಕಲಹ ಕಮ್ಮಿ ಆಗ್ತದೆ. ಯಾಕಂದ್ರೆ ನಾವೆಲ್ಲ ಮನುಷ್ಯರು, ಕಲಹ ಇಲ್ಲದಂತಹ ಸಂದರ್ಭ ಬರುವುದು, ನಾವು ಅಂತಹ ದೃಷ್ಟಿಕೋನ ಇಡುವುದು ಅಷ್ಟು ಸುಲಭದಲ್ಲಿ ಸಾಧ್ಯ ಇಲ್ಲ. ಅದಕ್ಕೆ ಎಷ್ಟೋ ಜನ್ಮಗಳು ಬೇಕು, ಎಷ್ಟೋ ವರ್ಷಗಳು ಬೇಕಾಗಬಹುದು. ಆದ್ರೆ ಇಂಪ್ರೂವ್ಮೆಂಟ್ ಆಗತ್ತೆ, ಅದರಲ್ಲಿ ಏನು ಸಂಶಯ ಇಲ್ಲ. ಭಕ್ತನಾದವನಿಗೆ ಅವನ ಸಾಂಸಾರಿಕ ಜೀವನದಲ್ಲಿ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ, ಅದರಲ್ಲಿ ಏನು ಸಂಶಯ ಇಲ್ಲ. ಮನುಷ್ಯನ ಕಾರ್ಯದಿಂದ ಕೃಷ್ಣನಿಗೆ ತೃಪ್ತಿಯಾದರೆ ಎಲ್ಲರಿಗೂ ತೃಪ್ತಿಯಾಗುತ್ತದೆ. ಮನುಷ್ಯನ ಕಾರ್ಯದಿಂದ ಕೃಷ್ಣನಿಗೆ ತೃಪ್ತಿ ಆದ್ರೆ ಎಲ್ಲರಿಗೂ ತೃಪ್ತಿ ಆಗ್ತದೆ. ಇದಕ್ಕೆ ಭಾಗವತಮಲ್ಲಿ ರೆಫರೆನ್ಸ್ ಇದೆ. ತರೋರ್ಮೂಲ ನಿಷೇಚನೇನ ಅಂತ ಹೇಳುವಂತ, ತರೋರ್ಮೂಲ ಅಂತ ಹೇಳಿದ್ರೆ ಭಗವಂತನ ತಾಯಿಬೇರು ಭಗವಂತ. ಅದು ಮಾಡಿದ್ರೆ ಏನಾಗ್ತದೆ, ಎಲ್ಲರಿಗೂ ತೃಪ್ತಿ ಆಗ್ತದೆ. ಕೃಷ್ಣನ ಪ್ರತಿನಿಧಿಯಾದ ಗುರುವಿನ ಇದು ಹೇಗೆ ಮಾಡೋದು ಅಂತ ಹೇಳಿ. ಈಗ ಇಷ್ಟೆಲ್ಲ ನೀರ್ ಹಾಕುದು ಬೇರಿಗೆ ಅಂತ ಹೇಳಿದ್ರಲ್ಲ, ಹೇಗೆ ನೀರ್ ಹಾಕುದು? ಬಾವಿ ಬೇಕು, ಬಾವಿನ ನೀರು ಸೇದ್ಬೇಕು. ಯಾರೋ ಗೊತ್ತಿಲ್ಲದವನ ಹೋಗಿ ಮಾಡ್ಲಿಕ್ಕೆ ಆಗ್ತದೆ ಅದು? ಅಲ್ಲಿ ಬಾವಿ ಇದೆ, ಆ ಬಾವಿಯಿಂದ ನೀರು ಸೇದು ಅದು ಹೀಗೆ ಮಾಡು, ಈ ಕೊಡದಲ್ಲಿ ತಗೊಂಡು ಹೋಗು, ಈ ದಾರಿಯಲ್ಲಿ ಹೋಗು, ಅಲ್ಲಿ ಹಾಕು, ಹೀಗೆಲ್ಲ ಹೇಳ್ಬೇಕಲ್ಲ. ಒಂದೆರಡು ದಿನ ಆದ್ರೂ ಹೇಳ್ಬೇಕಲ್ಲ. ಒಂದೆರಡು ದಿನ ಹೇಳುವನೇ ಗುರು. ಕೃಷ್ಣನ ಅಂದ್ರೆ ಆ ಗುರು ಅಂತ ಹೇಳಿದ್ರೆ ದಿನಾ ಬರ್ತಾನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ನಮಗೆ. ಮಾರ್ಗದರ್ಶನ ಅಂತ ಹೇಳಿದ್ರೆ ಡೈಲಿ ಟಾರ್ಚ್ ಇಡ್ಲಿಕ್ಕೆ ಆಗುದಿಲ್ಲ. ಮಾರ್ಗದರ್ಶನ ಅಂತ ಹೇಳಿದ್ರೆ ತೋರಿಸಿಕೊಡುವಂಥದ್ದು ಗುರುವಿನ ಒಂದು ಲಕ್ಷಣ. ಆ ಗುರು ತೋರಿಸಿಕೊಟ್ಟ ದಾರಿಯಲ್ಲಿ ನಾವು ಮುಂದೆ ಹೋಗ್ಬೇಕು. ಕೃಷ್ಣನ ಪ್ರತಿನಿಧಿಯಾದ ಗುರುವಿನ ಸಮರ್ಥ ಮಾರ್ಗದರ್ಶನದಲ್ಲಿ ಕೆಲಸ ಮಾಡುವುದೇ ಕೃಷ್ಣ ಪ್ರಜ್ಞೆಯಲ್ಲಿನ ಸೇವೆಯ ಅತ್ಯುತ್ತಮ ಅನುಷ್ಠಾನ. ಅಂದ್ರೆ ನಮ್ಮ ಹೃದಯದಲ್ಲಿ ಯಾವತ್ತು ಗುರುವನ್ನು ಇಟ್ಟುಕೊಂಡು ಅವರ ಮಾಡಿದ ಮಾರ್ಗದರ್ಶನದಲ್ಲಿ ಮುಂದೆ ಹೋಗ್ಬೇಕು. ನಾವು ಯಾವತ್ತೂ ಅವ್ರು ನಮ್ಮ ಜೊತೆಯಲ್ಲೇ ಇರಬೇಕು, ದೈಹಿಕವಾಗಿ ನಮ್ಮ ಜೊತೆಯಲ್ಲಿ ಇರಬೇಕು ಅಂತ ಹೇಳುವಂತ ವಿಚಾರ ಅಲ್ಲ. ಕೆಲವರು ಹಾಗೆ ಅನ್ಕೊಳ್ತಾರೆ, ನಮ್ಮ ಗುರುಗಳಿಗೆ ನನಗೆ ಡೈರೆಕ್ಟ್ ಮಾತಾಡ್ಲಿಕ್ಕೆ ಆಗ್ತದೆ, ನನ್ನ ಗುರುಗಳಿಗೆ ನಾನು ಮೇಲ್ ಮುಖಾಂತರ ಮಾತಾಡ್ತೇನೆ, ನನ್ನ ಗುರುಗಳಲ್ಲಿ ಫೋನ್ ಮಾತಾಡ್ತೇನೆ. ಇದೆಲ್ಲ ಅಗತ್ಯ ಇಲ್ಲ, ಇದೆಲ್ಲ ವಿಚಾರ ಅಲ್ಲ. ನಮ್ಮ ಹೃದಯದಲ್ಲಿ ನಾವು ಎಷ್ಟು ನಮ್ಮ ಗುರುಗಳನ್ನ ನಾವು ಇಟ್ಟುಕೊಂಡು ಅವರು ಹೇಳಿದ ವಚನಗಳನ್ನ ನಾವು ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇವೆ, ಅದೇ ನಮ್ಮನ್ನ ಕೊನೆಗೆ ಈ ವ್ಯವಸಾಯಾತ್ಮಿಕ ಬುದ್ಧಿಯ ಕಡೆ ಕೊಂಡೋಗಿ ಭಗವಂತನ ಕಡೆಗೆ ಸೇರಿಸ್ತದೆ. ಅದು ಗುರುವಿನ ಜವಾಬ್ದಾರಿ. ಇಂತಹ ಗುರುವಿಗೆ ಶಿಷ್ಯನ ಸ್ವಭಾವವು ತಿಳಿದಿರುತ್ತದೆ. ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ನಿರತನಾಗುವಂತೆ ಅವನಿಗೆ ಅಂದ್ರೆ ಶಿಷ್ಯನಿಗೆ ಮಾರ್ಗದರ್ಶನ ಮಾಡಬಲ್ಲ. ಯಾಕಂದ್ರೆ ಅವನು ಯಾರು ಗುರು ತತ್ವದರ್ಶಿ, ಅಂದ್ರೆ ಅವನೀಗ ಗುರು ಈಗಾಗಲೇ ಭಗವಂತನ ಬಗ್ಗೆ ತಿಳ್ಕೊಂಡವರು ಆದ ಕಾರಣ ಆ ಗುರು ಖಂಡಿತವಾಗಿ ಶಿಷ್ಯನ ನ್ಯೂನತೆಗಳನ್ನು ಅರಿತುಕೊಂಡು ಅವನನ್ನು ತಿದ್ದಿ ಅವನಿಗೆ ಭಗವಂತನ ಪ್ರಜ್ಞೆ ಮೂಡುವಂತೆ ಮಾಡ್ತಾನೆ. ಕೃಷ್ಣ ಪ್ರಜ್ಞೆಯಲ್ಲಿ ಪ್ರವೀಣನಾಗಲು ಮನುಷ್ಯನು ದೃಢವಾಗಿ ಕೆಲಸ ಮಾಡಬೇಕು ಮತ್ತು ಕೃಷ್ಣನ ಪ್ರತಿನಿಧಿಗೆ ವಿಧೇಯನಾಗಿರಬೇಕು. ಅಂದ್ರೆ ನಿಜವಾಗಿ ಹಾರ್ಡ್ ವರ್ಕ್ ಮಾಡಬೇಕು. ಅದಲ್ಲದೆ ಗುರುವಿಗೆ ಪ್ರತಿನಿಧಿ ಆಗಿರ್ಬೇಕು. ಕೃಷ್ಣನ ಪ್ರತಿನಿಧಿಯಾದ ಗುರುವಿಗೆ ನಾವು ವಿಧೇಯನಾಗಿ ಪ್ರತಿನಿಧಿ ಆಗ್ಬೇಕು, ಗುರುವಿನ ಪ್ರತಿನಿಧಿ ಆಗ್ಬೇಕು. ನಾವು ಗುರುವಿಗೆ ವಿಧೇಯನಾಗಿರ್ಬೇಕು, ಪ್ರಭುಪಾದರಿಗೆ ವಿಧೇಯರಾಗಿರ್ಬೇಕು, ಪ್ರಭುಪಾದರಿಗೆ ನಾವು ಒಂದು ಪ್ರತಿನಿಧಿ ಆಗಿರ್ಬೇಕು. ಎಲ್ಲಾದ್ರೂ ಹೋದ್ರೆ ಇವರು ಪ್ರಭುಪಾದರಿಗೆ ಸಂಬಂಧಪಟ್ಟವರು ಅಂತ ಹೇಳುವ ರೀತಿಯಲ್ಲಿ ನಮ್ಮ ಜೀವನ ನಡ್ಕೊಳ್ಬೇಕು ನಾವು. ಶ್ರೀ ವಿಶ್ವನಾಥ ನಿಜವಾದ ಗುರುವಿನ ಮಾರ್ಗದರ್ಶನದಂತೆ ನಡೆಯುವುದೇ ಅವನ ಬದುಕಿನ ಮಹದುದ್ದೇಶವಾಗಿರಬೇಕು. ಭಕ್ತನ ಉದ್ದೇಶ ಅಂತ ಹೇಳಿದ್ರೆ ಕೃಷ್ಣನ ಕಡೆ ಸೇರುವುದಲ್ಲ. ಅದು ಮಾತ್ರ ಅಲ್ಲ, ಅದು ಸೇರ್ಲಿಕ್ಕೆ ಸಾಧ್ಯ ಯಾವಾಗ? ಗುರುವಿನ ಗುಲಾಮ ಆಗ್ಬೇಕು, ಗುರುವಿನ ಉದ್ದೇಶವನ್ನ ಪೂರೈಸುವಂತಹ ಶಿಷ್ಯನಾಗಿರ್ಬೇಕು. ಶ್ರೀ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಪ್ರಸಿದ್ಧವಾದ ತಮ್ಮ ಗುರು ಸ್ತೋತ್ರದಲ್ಲಿ ಹೀಗೆ ಮಾರ್ಗದರ್ಶನ ಮಾಡುತ್ತಾರೆ. ಶ್ರೀಲ ಪ್ರಭುಪಾದರು ಅಂತಹ ಒಂದು ಮಹಾನ್ ವ್ಯಕ್ತಿ. ತಮ್ಮ ಗುರುಗಳಾದ ಭಕ್ತಿ ಸಿದ್ಧಾಂತ ಸ್ವಾಮಿ ಶ್ರೀಲ ಪ್ರಭುಪಾದರ ವಚನದಂತೆ ಅವರು ಎಲ್ಲಾ ಭಕ್ತಿ ಶಾಸ್ತ್ರವನ್ನ ಆಂಗ್ಲ ಭಾಷೆಯಲ್ಲಿ ತರ್ಜುಮೆ ಮಾಡಿ ಅದನ್ನ ವಿದೇಶಗಳಲ್ಲಿ ಪ್ರಚಾರ ಮಾಡಿದ್ದಾರೆ. ಯಾರು? ಶ್ರೀಲ ಪ್ರಭುಪಾದರು. ಯಾಕಂದ್ರೆ ಅದು ಮೊದಲನೇ ದಿವಸದ ಭೇಟಿಯಲ್ಲೇ ಶ್ರೀಲ ಪ್ರಭುಪಾದರಿಗೆ ಅವರ ಗುರುಗಳು ಹೇಳಿದಂತ ವಿಚಾರ. ನಿನ್ನ ಹತ್ರ ಹಣ ಬಂದಾಗ ನೀನು ಇದನ್ನೆಲ್ಲ ಪ್ರಿಂಟ್ ಮಾಡಿ ಇಂಗ್ಲಿಷಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಎಲ್ಲ ಪ್ರಚಾರ ಮಾಡಪ್ಪ ಅಂತ ಹೇಳಿ ಶ್ರೀಲ ಪ್ರಭುಪಾದರಿಗೆ ಅವರ ಗುರುಗಳು ಹೇಳಿದ್ದಾರೆ. ಅವರು ಅದನ್ನು ಚಾಚು ತಪ್ಪದೆ ಮಾಡಿದ್ದಾರೆ.
ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಏನ್ ಹೇಳ್ತಾರೆ ನೋಡೋಣ. ಯಸ್ಯ ಪ್ರಸಾದ ಭಗವತ್ ಪ್ರಸಾದೋ ಯಸ್ಯ ಪ್ರಸಾದ ನಗತಿ ಕುತೋಪಿ ಧ್ಯಾಯಸ್ತುವಂತಸ್ಯ ಯಶಸ್ತ್ರಿ ಸಂಧ್ಯಾ ವಂದೇ ಗುರೋ ಶ್ರೀಚರಣಾರವಿಂದಂ. ಗುರುವಿಗೆ ಸಂತೃಪ್ತಿಯಾದರೆ ಯಸ್ಯ ಪ್ರಸಾದ, ದೇವೋತ್ತಮ ಪರಮ ಪುರುಷನಿಗೆ ಸಂತೃಪ್ತಿ ಆಗ್ತದೆ. ಹೀಗೆ ನಮಗೆ ಸುಲಭ ಅಲ್ಲ ಅರ್ಥ ಆಗುತ್ತೆ. ಭಗವಂತನಿಗೆ ತೃಪ್ತಿ ಆಯ್ತು ಅಂತ ನಾವು ನೋಡಿದ್ದೇವ ಭಗವಂತ, ಆದ್ರೆ ಗುರುವಿಗೆ ತೃಪ್ತಿ ಆದ್ರೆ ಅದರ ಅರ್ಥ ಭಗವಂತನಿಗೆ ತೃಪ್ತಿ ಆಯ್ತು ಅಂದ್ರೆ ಆ ಬೇರಿದೆಯಲ್ಲ, ಆ ಬೇರಿಗೆ ಈ ಗುರು ಕೂಡ ಕನೆಕ್ಟೆಡ್. ತಾಯಿ ಬೇರನ್ನ ಗಟ್ಟಿಯಾಗಿ ಹಿಡ್ಕೊಂಡವನೇ ಗುರು. ಆ ಗುರುವಿಗೆ ತೃಪ್ತಿ ಆಯ್ತಂದ್ರೆ ತಾಯಿ ಬೇರಿಗೆ ತೃಪ್ತಿ ಆಯ್ತು. ಗುರುವಿಗೆ ಸಂತೃಪ್ತಿಯಾಗದಿದ್ದರೆ ಕೃಷ್ಣ ಪ್ರಜ್ಞೆಯ ಮಟ್ಟಕ್ಕೆ ಏರುವುದು ಸಾಧ್ಯವೇ ಇಲ್ಲ. ಕೃಷ್ಣ ಪ್ರಜ್ಞೆಯ ಮಟ್ಟಕ್ಕೆ ಏರ್ಲಿಕ್ಕೆ ಗುರುವನ್ನ ಸ್ಯಾಟಿಸ್ಫೈ ಮಾಡಲಿದ್ರೆ ಸಾಧ್ಯವೇ ಇಲ್ಲ. ಆದುದರಿಂದ ನಾನು ದಿನಕ್ಕೆ 3 ಬಾರಿ ಗುರುವಿನ ಧ್ಯಾನ ಮಾಡಿ ಅವರ ಕೃಪೆಗಾಗಿ ಪ್ರಾರ್ಥನೆಯನ್ನು ಮಾಡಬೇಕು ಮತ್ತು ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅವರಿಗೆ ಅರ್ಪಿಸಬೇಕು. ಇಲ್ಲಿ ಪ್ರಾರ್ಥನೆ ಅಂತ ಹೇಳಿದ್ರೆ ಅವರು ಹೇಳಿದ ವಚನವನ್ನ ಮಾಡುವಂಥದ್ದು. ಬರೀ ಬಾಯಲ್ಲಿ ಪ್ರಾರ್ಥನೆ ಮಾಡಿದರೆ ಸಾಲದು. ನಾವು ನಮ್ಮ ಆಕ್ಟಿವಿಟಿ, ಆಕ್ಷನ್, ನಮ್ಮ ಚಲನೆ ವಲನೆ ಇದನ್ನೆಲ್ಲ ಗುರುವಿಗೋಸ್ಕರ ಮುಡಿಪಾಗಿಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಆದರೆ ಇಡೀ ಪ್ರಕ್ರಿಯೆಯು ದೇಹದ ಕಲ್ಪನೆಯನ್ನು ಮೀರಿದ ಪರಿಪೂರ್ಣ ಆತ್ಮಜ್ಞಾನವನ್ನು ಅವಲಂಬಿಸಿದೆ. ಈ ಎಲ್ಲ ಪ್ರಕ್ರಿಯೆ ಇದೆಯಲ್ಲ, ಭಗವಂತನಿಗೆ ಶರಣಾಗುವುದು, ಗುರುವಿಗೆ ಶರಣಾಗುವುದು, ಅವರು ಹೇಳಿದಾಗೆ ಕೇಳುವುದು, ಇದೆಲ್ಲ ಯಾವುದರ ಮೇಲೆ ಇದೆ? ಇದು ನಮ್ಮ ದೈಹಿಕ ಸ್ಥಿತಿಯಿಂದ ಮೇಲೆ ಆತ್ಮದ ಸ್ಥಿತಿಯಲ್ಲಿ ಸ್ಥಿರವಾಗಿದೆ. ಆದ ಕಾರಣ ನಾವು ದೇಹದಿಂದ ಮೇಲೆ ಏಳಬೇಕು. ದೇಹದ ಪರಿಕಲ್ಪನೆಯಿಂದ ಮೇಲೆ ಬಂದು ಆತ್ಮದ ಪರಿಕಲ್ಪನೆಯನ್ನು ನೋಡಿ ನಾವು ಯಾವಾಗ ದೇಹದ ಪರಿಕಲ್ಪನೆಯಲ್ಲಿ ಇರ್ತೇವೆ ಏನಾಗ್ತದೆ? ಗುರುಗಳು ಒಂದು ಹೇಳ್ತಾರೆ, ಅಯ್ಯೋ ನಂಗೆ ಸಾಧ್ಯ ಇಲ್ಲ ಅದೆಲ್ಲ ಮಾಡ್ಲಿಕ್ಕೆ, ಯಾಕಂದ್ರೆ ನನ್ನ ಫ್ಯಾಮಿಲಿ ಉಂಟು, ಅದೆಲ್ಲ ಪ್ರಾಬ್ಲಮ್, ನನಗೆ ಕಷ್ಟ. ಯಾಕೆ? ದೇಹದ ರೀತಿಯಲ್ಲಿ ನಾವು ಮಾತಾಡ್ತಿದ್ದೀವಿ. ಗುರು ಹೇಳ್ತಾ ಇದ್ದಾರೆ ಹಾಗೆ ಮಾಡು ಅಂತ ಹೇಳಿದ್ರೆ ನಂಗೆ ಸಾಧ್ಯ ಇಲ್ಲ. ಯಾಕೆ ನಂಗೆ ಸಾಧ್ಯ ಇಲ್ಲ? ನನಗೆ ಇದೆಲ್ಲ ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ತೇವೆ ನಾವು. ಕಾರಣ ಯಾಕೆಂದ್ರೆ ನಾವು ದೈಹಿಕವಾಗಿ ಚಿಂತೆ ಮಾಡ್ತೇವೆ. ಆತ್ಮಸ್ತರದಲ್ಲಿ ಚಿಂತೆ ಮಾಡಿದ್ರೆ ಇದೆಲ್ಲ ಬರುವುದೇ ಇಲ್ಲ. ಅನುಷ್ಠಾನ ಸ್ವರೂಪದ್ದಾಗಿರಬೇಕು, ಸ್ವರೂಪದ್ದು ಅನುಷ್ಠಾನವಾಗಿರ್ಬೇಕು. ಊಹೆಯದಾಗಿರಬಾರ್ದು ಜ್ಞಾನ. ಈ ಜ್ಞಾನ ಊಹೆಯ ಸ್ವರೂಪದ್ದಾಗಿರಬಾರದು, ಅನುಷ್ಠಾನ ಸ್ವರೂಪದ್ದಾಗಿರಬೇಕು. ಊಹೆ ಅಂತ ಹೇಳಿದ್ರೆ ನಾನು ಊಹೆ ಮಾಡುದು, ಹಾಗೆ ಮಾಡಿದ್ರೆ ಹೀಗಾದಿತ್ತು, ಹೀಗೆ ಮಾಡಿದ್ರೆ ಹಾಗೆ ಆದಿತ್ತು. ಅನುಷ್ಠಾನ ಸಾಧನೆ ಏನಿಲ್ಲ, ಬಾಯಲ್ಲಿ ಮಾತ್ರ ಹೇಳುದು, ಮಾಡುವುದಿಲ್ಲ. ಹೇಳುವುದು ಒಂದು, ಮಾಡುವುದು ಮತ್ತೊಂದು. ಎದುರು ತೋರಿಸ್ಲಿಕ್ಕೆ ತಿಲಕ ಇಟ್ಟಿದ್ದೇನೆ, ಕಂಠಿ ಮಾಲೆ ಹಾಕಿದ್ದೇನೆ, ಒಳ್ಳೆ ರೀತಿಯಲ್ಲಿ ಕುರ್ತಾ ಧೋತಿ ಎಲ್ಲ ಹಾಕಿ ಜುಟ್ಟೆಲ್ಲ ಇಟ್ಟು ಚೆನ್ನಾಗಿ ಮುಂದೆ ಹೋಗ್ತಾ ಇದ್ದೇನೆ. ಆದರೆ ಹೃದಯದ ಒಳಗೆ ತುಂಬಾ ಕಲ್ಮಶಲಿದ್ದು ಒಳಗೊಳಗೆ ಏನೇನೋ ಮಾಡ್ತಾ ಇದ್ದೇನೆ. ಅಂಥದ್ದು ಊಹೆ. ನಾವೇನು ಹೇಳುದು, ಅದೊಂದು ಅಗತ್ಯ ಇಲ್ಲದಂತಹ ಒಂದು ನಡವಳಿಕೆ ಆಗುತ್ತೆ. ಅದರಿಂದ ಏನಾಗತ್ತೆ ಅಂತ ಹೇಳಿದ್ರೆ ಸೊಸೈಟಿಗೆ ನಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯ ಆಗ್ತದೆ. ಅದಲ್ಲದೆ ಅವರು ಕೆಟ್ಟ ಅಭಿಪ್ರಾಯ ಬರೆದು ಬಿಟ್ಟು ಅವರು ಕೊಡೆಗೆ ಭಗವಂತನ ಕಡೆಗೆ ಬರದ ಹಾಗೆ ಆಗ್ತದೆ. ಇದು ದೊಡ್ಡ ಪ್ರಾಬ್ಲಮ್. ನಮ್ಮ ನಡವಳಿಕೆಯಿಂದ ಇನ್ನೊಬ್ಬ ಭಗವಂತನ ಕಡೆಗೆ ಬರದ ಹಾಗೆ ಆಗ್ತದೆ. ಹಾಗೆ ಆಗ್ಬಾರ್ದು. ನಾವು ನಮ್ಮ ನಡವಳಿಕೆಯನ್ನ ತುಂಬಾ ಚೆನ್ನಾಗಿ ಮಾಡಬೇಕು. ಅದಕ್ಕೋಸ್ಕರ ನಾವು ವೈಷ್ಣವರ ಒಂದು ನಡವಳಿಕೆ ಹೇಗಿರ್ಬೇಕು ಅಂತ ಅರಿತುಕೊಳ್ಬೇಕು. ವೈಷ್ಣವರು ಹೇಗೆ ನಡವಳಿಕೆ ಅಂತ ಹೇಳಿ, ಇಂದ್ರಿಯ ತೃಪ್ತಿಗೆ ಕಾಮ್ಯ ಕರ್ಮದಲ್ಲಿ ಪ್ರಕಟವಾಗುವ ಇಂದ್ರಿಯ ತೃಪ್ತಿಗೆ ಅವಕಾಶವೇ ಇರಬಾರದು. ಸ್ಥಿರ ಚಿತ್ತವಿಲ್ಲದವನು ಹಲವು ಬಗೆಯ ಫಲಾಕಾಂಕ್ಷಿ ಕರ್ಮಗಳಿಂದ ಮಾರ್ಗಭ್ರಷ್ಟನಾಗುತ್ತಾನೆ. ಈ ಫಲಾಕಾಂಕ್ಷಿ ಕರ್ಮಗಳೆಲ್ಲ ಇವೆಯಲ್ಲ, ಇದು ಅವ್ಯವಸಾಯ ಬುದ್ಧಿ. ವ್ಯವಸಾಯ ಬುದ್ಧಿ ಇಲ್ಲ. ನಾನು ಟ್ರೈನಲ್ಲಿ ಹೋಗ್ತೇನೆ ಅಂತ ಇಟ್ಕೊಳ್ಳೋಣ. ಟ್ರೈನಲ್ಲಿ ಒಂದೇ ಲಗೇಜ್ ಇಟ್ಟುಕೊಂಡು ಹೋಗ್ತಾ ಇದ್ದೇನೆ. ನನ್ನ ತಲೆ ಅಡಿಗೆ ಇಟ್ಟಿದ್ದೇನೆ, ಅದು ಜನರಲ್ ಬೋಗಿಯಲ್ಲಿ ನನ್ನ ತಲೆ ಅಡಿಗಿಟ್ಟು ಚೆನ್ನಾಗಿ ಮಲ್ಕೊಂಡಿದ್ದೇನೆ. ಒಂದೇ ಲಗೇಜ್ ನನ್ನ ತಲೆ ಅಡಿಗೆ ಇದೆ. ಬೇಕಿದ್ರೆ ಕೈಗೆ ಕಟ್ಕೊಂಡಿದ್ದೇನೆ, ಅದನ್ನು ಇಲ್ಲಿ ಕಟ್ಟಿ ಚೆನ್ನಾಗಿ ಮಲ್ಕೊಂಡಿದ್ದೇನೆ, ಏನು ಚಿಂತೆ ಇಲ್ಲ. ಆದ್ರೆ ನನ್ನ ಹತ್ರ ಒಂದು 10 ಬ್ಯಾಗ್ ಇದೆ, ಅಲ್ಲಿ ಇಲ್ಲಿ. ನಿದ್ದೆ ಬರತ್ತಾ? ಇಲ್ಲ. ಅಲ್ಲಿಟ್ಟಿದ್ದೇನ, ಇಲ್ಲಿಟ್ಟಿದ್ದೇನ, ಉಂಟ ಎಲ್ಲ, ಯಾರು ತಕೊಂಡು ಹೋಗ್ತಾ ಇದ್ದಾರೆ, ಏನು ಚಿಂತೆ, ಇದೇ ಚಿಂತೆ. ಈ ರೀತಿಯಲ್ಲಿ ನಮಗೆ ಈ ಭೌತಿಕ ಪ್ರಪಂಚದಲ್ಲಿ ಮಾಯೆಯ ಕೆಳಗೆ ಇದ್ದೇವೆ. ನಾವು 10 ಬ್ಯಾಗ್ ಇದೆ ನಮ್ಮ ಹತ್ರ, ಮಾಯೆಯ ಕೆಳಗಿದ್ದೇವೆ. ಆ ಮಾಯೆಯ ಕೆಳಗೆ ಇರುವ ಕಾರಣ ನಮಗೆ ನೆಮ್ಮದಿಯೇ ಇಲ್ಲ. ನೆಮ್ಮದಿ ಬರಬೇಕಿದ್ರೆ ನಾವು ಒಂದು ಬ್ಯಾಗ್ ತಗೊಂಡು ಹೋಗ್ಬೇಕು. ಆ ಒಂದು ಬ್ಯಾಗ್ ಅಂತ ಹೇಳುದು ಕೃಷ್ಣ.
ಆ ಕೃಷ್ಣನ ಕಡೆಗೆ ಹೋಗುವುದನ್ನು ಮಾತ್ರ ನಾವು ನಿರಂತರವಾಗಿ ಸಾಧನೆ ಅಂತ ತಗೊಂಡು ಮಿಕ್ಕಿದ್ದೆಲ್ಲ ತನ್ನಿಂದ ತಾನಾಗಿ ಆಗ್ತದೆ ಅಂತ ನಮಗೆ ಗೊತ್ತಿದೆ, ಏನು ಸಂಶಯ ಇಲ್ಲದೆ ನಾವು ಮುಂದೆ ಹೋಗ್ಬೇಕು. ಇದೇ ಈ ಅತ್ಯುತ್ತಮವಾದ ಶ್ಲೋಕ. ಈಗ ನೆಕ್ಸ್ಟ್ ಶ್ಲೋಕದಲ್ಲಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಈ ರೀತಿಯಲ್ಲಿ ಇಲ್ಲದವರ ಬುದ್ಧಿ, ಅವ್ಯವಸಾಯಾತ್ಮಿಕ ಬುದ್ಧಿಯವರು ಹೇಗೆ ಮಾಡ್ತಾರೆ, ಹೇಗೆ ಜೀವನ ಮಾಡ್ತಾರೆ. ವ್ಯವಸಾಯಾತ್ಮಿಕ ಬುದ್ಧಿ ಹೇಗೆ ಮಾಡ್ತಾರೆ ಈಗ ನಮಗೆ ಅರ್ಥ ಆಯ್ತು. ಕೃಷ್ಣನ ಕಡೆ ಹೋಗ್ಲಿಕ್ಕೆ ಪ್ರಯತ್ನ, ಗುರುವಿನ ಸೇವೆ ಮಾಡುದು, ವೈಷ್ಣವರ ಸೇವೆ ಮಾಡುದು, ಪೂಜೆ ಪುನಸ್ಕಾರದಲ್ಲಿ ಮನಸ್ಸು ಕೊಡುದು, ಅದರ ಜೊತೆ ಜೊತೆ ಬೇರೆ ಎಲ್ಲ ಕಾರ್ಯಗಳು ನಡೀತಾ ಇರುತ್ತೆ. ಹೋಗಿ ಕೆಲಸ ಮಾಡುದು ಮಾಡ್ತೇನೆ, ಕೆಲಸ ಮಾಡದೇ ಇರೋದಿಲ್ಲ. ಆಯ್ತು, ನಾನೇನೋ ಒಂದು ಕೆಲಸ ಮಾಡ್ತೇನೆ, ಕೃಷಿ ಮಾಡ್ತೇನೆ, ಕೃಷಿ ಆಯ್ತು, ಕಲಿಸ್, ಅಥವಾ ಏನೋ ಒಂದು ಸೇಲ್ ಮಾಡುವ ಜಾಬು ಆಯ್ತು, ಆ ಜಾಬ್ ಯಾವುದೇ ಜಾಬ್ ನಾನು ಮಾಡ್ತಾ ಇರ್ತೇನೆ. ಆ ಜಾಬ್ ನನ್ನ ಭಕ್ತಿಗೆ ತೊಂದರೆ ಕೊಡದ ಜಾಬ್ ಆಗಿರ್ಬೇಕು ಅಂತ ಪ್ರಯತ್ನ ಪಡ್ತೇನೆ. ಯಾಕಂದ್ರೆ ತೊಂದರೆ ಕೊಡೋ ಜಾಬ್ ಅಂದ್ರೆ ಒಂದು ಕಡೆಯಿಂದ ನಾನು ಕ್ಲೀನ್ ಮಾಡೋದು, ಒಂದು ಕಡೆಯಿಂದ ಮಣ್ಣು ಹಾಕೋದು. ಅದಕ್ಕೆ ಏನ್ ಹೇಳ್ತಾರೆ, ನಾಯಿ ಸ್ನಾನ ಮಾಡ್ತಾರೆ, ನಾಯಿ ಆಮೇಲೆ ಪ್ರಾಣಿಗಳೆಲ್ಲ, ನಮ್ಮೂರಲ್ಲೆಲ್ಲ ನಾಯಿ ಸ್ನಾನ ಮಾಡಿದ್ರೆ ಆಮೇಲೆ ಅದು ಹೋಗಿ ಬೂದಿ ಇರುವಲ್ಲಿ ಹೋಗಿ ಮಲ್ಕೊಳ್ಳೋದು. ನಾಯಿಗೆ ಎಲ್ಲಿಯಾರು ನೀರು ತಚ್ಚಾದ್ರೆ ಅಂತ ಇಟ್ಕೊಳ್ಳೋಣ, ಅದು ಹೋಗಿ ಬೂದಿಯಲ್ಲಿ ಮಲ್ಕೊಳ್ಳೋದು. ಸ್ನಾನ ಯಾಕೆ ಮಾಡಿತ್ತು, ಬೂದಿ ಹಚ್ಚಿಕೊಳ್ಳಿಕ್ಕ? ಅದೇ ತರ ನಾವು ಒಂದು ಕಡೆಯಿಂದ ಜಪ ಮಾಡುದು, ಇನ್ನೊಂದು ಕಡೆಯಿಂದ ಬೂದಿ ಹಾಕ್ತಾ ಇರುದು. ಹಾಗೆ ಆಗ್ತಾ ಉಂಟು ನಮ್ಮ ಜೀವನ. ಅದಕ್ಕೋಸ್ಕರ ಬೂದಿ ಹಾಕುವಂತಹ ಕಾರ್ಯ ನಡಿಬಾರದು ನಮಗೆ. ಆಗ ನಮ್ಮ ಪ್ರಗತಿ ನಿಧಾನ ಆಗ್ತದೆ. ಇದು ಜಪ ಮಾಡಿದ್ದು ಎಷ್ಟಲ್ಲ, ಆದರೆ ಪ್ರಗತಿ ನಿಧಾನ. ಅದ ಕಾರಣ ನಾವು ಏನೇ ಸ್ಥಿತಿಯಲ್ಲಿ ಇರಲಿ, ಈಗ ಜಪವನ್ನಂತೂ ತಗೊಳ್ಳೇಬೇಕು, ಅದರಲ್ಲಿ ಏನು ಸಂಶಯ ಇಲ್ಲ. ಕಾರ್ಯವನ್ನು ಮಾಡಲೇಬೇಕು, ಭಕ್ತಿ ಸೇವೆ ಮಾಡಲೇಬೇಕು. ಅದು ನಾವು ಎಂಥದೇ ಕೆಲಸ ಮಾಡಿರ್ಲಿ, ಎಂಥದೇ ಕೆಲಸ, ಎಂಥವನೇ ಆಗಿರ್ಲಿ. ನಾನು ವೇಷಿಯಂತವರು ಹರಿದಾಸ್ ಠಾಕೂರ್ ಕಡೆ ಬಂದು ಅವನು ವೇಶ್ಯ ಆಗಿದ್ದವಳು ಸಂಪೂರ್ಣ ಶುದ್ಧ ಭಕ್ತಿ ಅದು. ಯಾಕಂದ್ರೆ ಏನೇ ಕೆಲಸ ಇದ್ರೂ ಭಗವಂತನ ಭಕ್ತಿ ತಗೊಂಡ್ರೆ ನಿಧಾನವಾಗಿ ಆ ಭಕ್ತಿಯೇ ನಮ್ಮನ್ನ ಶುದ್ಧ ಮಾಡ್ತದೆ ಅಂತ ಹೇಳೋದ್ರಲ್ಲಿ ಇದೇ ಎಕ್ಸಾಂಪಲ್. ಅಂತವರ ಅಲ್ಲದವರು, ಅವ್ಯವಸಾಯಾತ್ಮಿಕ ಬುದ್ಧಿ ಇರುವವರ ಮನಸ್ಸು ಎಲ್ಲೆಲ್ಲಿ ಹೋಗ್ತದೆ ನೋಡೋಣ. ಈಗ ಯಾಮಿಮಾಂ ಪುಷ್ಪಿತಾಂ ವಾಚಾಂ ಪ್ರವದಂತಿ ಅವಿಪಶ್ಚಿತಃ ವೇದವಾದರತಾ ಪಾರ್ಥ ನಾನ್ಯದಸ್ತೀತಿ ವಾದಿನಃ ಕಾಮಾತ್ಮಾನ ಸ್ವರ್ಗಪರ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ. ಇದ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲನೇಷನ್ ಬೇಕು ಅಂತಿಲ್ಲ, ಯಾಕಂದ್ರೆ ನಾವೆಲ್ಲ ಅದರಲ್ಲೇ ಇರುವಂಥದ್ದು. ನಾನಂತೂ ಸಂಪೂರ್ಣವಾಗಿ ಇದನ್ನೇ ಫಾಲೋ ಮಾಡೋನು. ಆದ ಕಾರಣ ನಿಮ್ಮೆಲ್ಲರ ಸಹಾಯದಿಂದ ಇದರಿಂದ ಹೊರಗೆ ಬಂದು ಗುರುವಿನ ಶರಣಾಗಲಿಕ್ಕೆ ಪ್ರೇರೇಪಣೆ ಸಿಕ್ಕಿದ್ರೆ ಅದೇ ನಮ್ಮ ಭಾಗ್ಯ, ನನ್ನ ಭಾಗ್ಯ. ಅನುವಾದ: ಅಲ್ಪಜ್ಞಾನಿಗಳಾದವರು, ನಂಗೆ ಹೇಳ್ತಾ ಇರೋದು, ಅಲ್ಪಜ್ಞಾನಿಗಳಾದವರು ವೇದಗಳಲ್ಲಿನ ಅಲಂಕಾರದ ಮಾತುಗಳಿಗೆ ಮೋಹಗೊಳ್ಳುತ್ತಾರೆ. ಇದು ಮಾಡಿದ್ರೆ ಅದು ಸಿಗ್ತದೆ ನಿನಗೆ ಫಲ. ಈ ಮಾತುಗಳು ಸ್ವರ್ಗಲೋಕಗಳ ಪ್ರಾಪ್ತಿ, ಒಳ್ಳೆಯ ಜನ್ಮ, ಅಧಿಕಾರ ಮೊದಲಾದವುಗಳಿಗಾಗಿ ಹಲವಾರು ಕಾಮ್ಯ ಕರ್ಮಗಳನ್ನು ಪ್ರಶಂಸಿಸಿ ಹೇಳುತ್ತವೆ. ಈ ಶ್ಲೋಕ ಎಲ್ಲಿರ್ಬೇಕಿತ್ತು? ಅಲ್ಲಿ ಸಕಾಮ ಕರ್ಮದಲ್ಲಿರುವಂತಹ ಶ್ಲೋಕ ಇದು. ಇಂದ್ರಿಯ ತೃಪ್ತಿ ಮತ್ತು ಭೋಗ ಜೀವನಗಳನ್ನು ಬಯಸಿ ಇವಕ್ಕಿಂತ ಉತ್ತಮವಾದದ್ದು ಏನೂ ಇಲ್ಲ ಎಂದು ಅವರು ಹೇಳುತ್ತಾರೆ. ಇದೇ ಒಂದು ಸುಖ. ಇಂದ್ರನ ಉದಾಹರಣೆ ಕೊಟ್ಟಿದ್ದೇವಲ್ಲ ಇಲ್ಲಿ ನಿನ್ನೆ, ಅದೇ ಸುಖ. ನನ್ನ ಹೆಂಡತಿ, ನನ್ನ ಮಕ್ಕಳು, ನಾನು ಆರಾಮದಲ್ಲಿದ್ದೇನೆ, ನನಗೇನು ತೊಂದರೆ ಇಲ್ಲ, ನನ್ನ ಪರಿಕರರೆಲ್ಲ ಚೆನ್ನಾಗಿ ನನ್ನ ನೋಡ್ಕೊಳ್ತಿದ್ದಾರೆ, ಬರುವಾಗ ಕ್ಲೀನ್ ಮಾಡಿಟ್ಟಿರ್ತಾರೆ ಮನೆ, ಆಫೀಸಿಂದ ಬರುವಾಗ ಫುಡ್ ರೆಡಿ ಆಗುಂಟು, ಬಾಯಿಗೆ ಹಾಕುದಷ್ಟೇ. ಕಷ್ಟ ಆದ್ರೆ ಅದನ್ನು ಬಾಯಿಗೆ ಹಾಕ್ಲಿಕ್ಕೆ ಜನ ಇದ್ದಾರಲ್ಲ, ಏನೊಂದು ಸುಖ ಅಂತ ಹೇಳಿ ಯಾರು? ನಾವು. ಭಾವಾರ್ಥ: ಸಾಮಾನ್ಯವಾಗಿ ಜನರಿಗೆ ಬುದ್ಧಿ ಕಡಿಮೆ. ತಮ್ಮ ಅಜ್ಞಾನದಿಂದಾಗಿ ಅವರು ವೇದಗಳ ಕರ್ಮಕಾಂಡ ಭಾಗಗಳಲ್ಲಿ ಹೊಗಳಿರುವ ಫಲಾಕಾಂಕ್ಷಿ ಕರ್ಮಗಳಲ್ಲಿ ಆಸಕ್ತರಾಗುತ್ತಾರೆ. ಸ್ವರ್ಗದಲ್ಲಿ ಮಧುಪಾನ, ಸ್ತ್ರೀ ಸುಖಗಳಿಗೆ ಪರಮಾವಕಾಶ, ಪ್ರಾಪಂಚಿಕ ವೈಭವವು ಸರ್ವೇ ಸಾಮಾನ್ಯವಾದದ್ದು. ಅಜ್ಞಾನಿಗಳಿಗೆ ಸ್ವರ್ಗದಲ್ಲಿ ಭೋಗ ಜೀವನದಿಂದ ಇಂದ್ರಿಯ ತೃಪ್ತಿ ಪಡೆಯುವ ಸಲಹೆಗಿಂತ ಬೇರೇನೂ ಬೇಡ. ವೇದಗಳಲ್ಲಿ ಸ್ವರ್ಗ ಲೋಕಗಳನ್ನು ಸೇರಲು ಹಲವು ಯಾಗಗಳನ್ನು, ಮುಖ್ಯವಾಗಿ ಜ್ಯೋತಿಷ್ಠೋಮ ಯಾಗಗಳನ್ನು ಹೇಳಿದೆ. ಸ್ವರ್ಗಲೋಕಕ್ಕೆ ಏರಬೇಕೆಂದು ಬಯಸುವ ಯಾರೇ ಆಗಲಿ ಈ ಯಾಗಗಳನ್ನು ಮಾಡಬೇಕೆಂದು ಹೇಳಿದೆ. ಅಲ್ಪಜ್ಞಾನಿಗಳು ವೇದಜ್ಞಾನದ ಸಂಪೂರ್ಣ ಗುರಿಯೇ ಇದು ಎಂದು ಭಾವಿಸಿಕೊಂಡು ಬಿಡುತ್ತಾರೆ. ಇದೆಲ್ಲ ನಾವು ಅನ್ಕೊಳ್ತಾ ಇರ್ಬೋದು, ನಾನೆಲ್ಲ ಇಲ್ಲ, ನಾನು ಭಕ್ತ, ನಾನು ಜಪ ಮಾಡ್ತಾ ಇದ್ದೇನೆ, ಇದೆಲ್ಲ ಮಾಡ್ತಾ ಇಲ್ಲ. ನಮಗೆ ಗೊತ್ತಿಲ್ಲದೆ ನಾವು ಇದರ ಕೈವಾಡದಲ್ಲಿ ಸಿಕ್ಕಾಕೊಂಡಿದ್ದೇವೆ. ನಾವು ಭಕ್ತರು ಅಂತ ಹೇಳಿದ್ರು ಕೂಡ ನಮಗೆ ಗೊತ್ತಿಲ್ಲದೆ, ಅಂದ್ರೆ ನಾನು ಭಕ್ತ ಅಂತ ಹೇಳುವಾಗಲೇ ನಾನು ಅಭಕ್ತನಾಗಿದ್ದೇನೆ. ನಾನು ಭಕ್ತನಾಗ್ಲಿಕ್ಕೆ ಪ್ರಯತ್ನ ಪಡೋ ವ್ಯಕ್ತಿ ಆಕ್ಚುಲಿ ಭಕ್ತನಲ್ಲ.
ನಾವೆಲ್ಲರೂ ಭಕ್ತರಾಗ್ಲಿಕ್ಕೆ ಪ್ರಯತ್ನ ಪಡುವವರು. ಯಾಕೆಂದ್ರೆ ನಮಗೆ ಇನ್ನೂ ಕೂಡ ಇದೆಲ್ಲ ಇದೆ, ಈ ಮನೋಭಾವನೆಗಳು ಇನ್ನೂ ಇದೆ, ನಮ್ಮ ಹೃದಯದಲ್ಲಿ ಗಟ್ಟಿಯಾಗಿದೆ. ಇದು ಮಾಡಿದರೆ ಯಾವ್ದು ಸಿಗ್ತದೆ ನನಗೆ? ಆಯ್ತು, ನಾನು ಒಂದು ಉದಾಹರಣೆ ಕೊಡ್ತೇನೆ. ನಾನು ಭಕ್ತ, ನಾನು ತುಂಬಾ ದಪ್ಪಗಿದ್ದೇನೆ ಅಥವಾ ತೆಳ್ಳಗಿದ್ದೇನೆ. ನಾನು ಹೋಗ್ತೇನೆ, ಯಾವುದೋ ಒಂದು ಹಾಸ್ಪಿಟ್ಲಿಗೆ ಹೋಗ್ತೇನೆ, ನನಗೆ ಸ್ವಲ್ಪ ದಪ್ಪ ಆಗಬೇಕು ಹೇಳ್ತೇನೆ, ಇಲ್ಲ ಬಿಡಿ. ಅಥವಾ ನನಗೆ ಸ್ವಲ್ಪ ಸಪುರ ಆಗಬೇಕು, ತೆಳ್ಳಗಾಗಬೇಕು ನಾನು ಅಂತ ಹೇಳ್ತೇನೆ. ಅಂದ್ರೆ ಏನು ಅರ್ಥ ಇದರದ್ದು? ನನಗೆ ದೈಹಿಕವಾಗಿ ಬೇಕು ಏನು. ನಿನ್ನೆ ಜಿಮ್ಮಿಗೆ ಹೋಗ್ತೇನೆ ಅಂತ ಉದಾಹರಣೆ. ಜಿಮ್ಮಿಗೆ ಹೋಗಬಾರ್ದು ಅಂತಲ್ಲ, ಜಿಮ್ಮಿಗೆ ಹೋಗೋರು ಯಾರು? ಕ್ಷತ್ರಿಯರು. ಅದಕ್ಕೆ ಬೇಕಾದ ಕೆಲಸ ಇದ್ದವರು ಮಾಡಬಹುದು, ಇಲ್ಲದ್ರೆ ಸುಮ್ಮನೆ ದೇಹದ ಆದ್ಯ ಇಟ್ಟುಕೊಂಡು ಏನು ಪ್ರಯೋಜನ? ಏನೋ ಕ್ಷತ್ರಿಯ ಗುಣ ಇದೆ, ಅವ್ರು ಯುದ್ಧಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಇದೆಲ್ಲ ಅಗತ್ಯ. ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು, ನಮ್ಮ ಮನಸ್ಸೆಲ್ಲರದ್ದು ಇದೇ ದೃಷ್ಟಿಕೋನ. ಯಾವ ಡಯಟ್ ಮಾಡಿದ್ರೆ ನಾನು ಹೆಲ್ದಿ ಆಗಿರಬಲ್ಲೆ, ಆ ಹೆಲ್ತಿಂದ ಕೃಷ್ಣನ ಸೇವೆ ಬಗ್ಗೆ ಚಿಂತೆ ಮಾಡೋದಿಲ್ಲ, ನಾನು ಹೇಗೆ ಹೆಲ್ದಿ ಆಗಿರಬಲ್ಲೆ. ನಾನು ಸಾಯೋವರೆಗೆ ಯಾರ ಮೇಲೆ ಡಿಪೆಂಡೆಂಟ್ ಆಗಿರಬಾರ್ದಪ್ಪ, ನಾನು ಸಾಯೋವರೆಗೆ ನಾನು ಯಾರ ಬಗ್ಗೆ ಡಿಪೆಂಡೆಂಟ್ ಆಗಿರ್ಬಾರ್ದು. ಇದೆಲ್ಲ ಭೌತಿಕವಾದ ಯೋಚನೆಗಳು, ಆಧ್ಯಾತ್ಮಿಕ ಯೋಚನೆ ಅಲ್ಲ. ಆಧ್ಯಾತ್ಮಿಕ ಯೋಚನೆ ಅಂದ್ರೆ ಭಗವಂತ ಹೇಳಿದ್ದಾನೆ, ಒಪ್ಪತ್ತುಂಡವ ಯೋಗಿ ಅಂತ ಹೇಳಿ. ಯಾಕಂದ್ರೆ ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ ಅಂತ ಹೇಳ್ತಾರೆ. ಅಂದ್ರೆ ಭಗವಂತ ಹೇಳಿದ ನಿಯಮ, 2 ಸಲ ಊಟ ಮಾಡು ಸಾಕಪ್ಪ ಅಂತ ಹೇಳಿದ್ರೆ ಅದನ್ನೇ ಮಾಡೋದು. ನನ್ನ ಆರೋಗ್ಯ ಚೆನ್ನಾಗಿರ್ತದೆ, ಆ ಬಗ್ಗೆ ಚಿಂತೆ ಜಾಸ್ತಿ ಮಾಡುದಿಲ್ಲ ನಾನು. ಭಗವಂತನ ಸೇವೆಗೋಸ್ಕರ ಭಗವಂತ ಹೀಗೆ ಮಾಡು ಅಂತ ಹೇಳಿದ್ದಾನೆ, ಆದ ಕಾರಣ ನಾನು ಹೀಗೆ ಮಾಡುತ್ತಿದ್ದೇನೆ. ಆಗ ನಿಜವಾಗಿ ಭಗವಂತ ಕೊಟ್ಟಂತಹ, ಗುರು ಕೊಟ್ಟದ ಮಾರ್ಗದಲ್ಲಿ ನಡೆದಂತೆ. ನೋಡ್ಲಿಕ್ಕೆ ಇದು ಸಿಂಪಲ್ ಆಗ್ಬಹುದು, ಆದ್ರೆ ನಾವೆಲ್ಲ ಎಷ್ಟು ಕಷ್ಟ ಇದೆ ಇದರಿಂದ ಹೊರಗೆ ಬರ್ಲಿಕ್ಕೆ ಅಂತ ಹೇಳಿದ್ರೆ ನಾವು ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು. ನಾವೆಲ್ಲ ಪ್ರತಿಯೊಂದು ದಿನದಲ್ಲಿ ಎಷ್ಟೆಲ್ಲ ಯೋಚನೆಗಳು ನಾವು ಭೌತಿಕವಾಗಿದೆ, ಎಷ್ಟು ಆಧ್ಯಾತ್ಮಿಕವಾಗಿದೆ ಅಂತ ನಮಗೆ ತುಂಬಾ ಸುಲಭದಲ್ಲಿ ಅರ್ಥ ಆಗ್ತದೆ. ಅಲ್ಪಜ್ಞಾನಿಗಳು ವೇದ ಜ್ಞಾನದ ಸಂಪೂರ್ಣ ಗುರಿಯೇ ಇದು ಎಂದು ಭಾವಿಸಿಕೊಂಡಿರುತ್ತಾರೆ. ಇಂತಹ ಅನನುಭವಿಗಳು ಅಂದ್ರೆ ಅನುಭವ ಇಲ್ಲದವರಿಗೆ, ಅನನುಭವಿಗಳಿಗೆ ಕೃಷ್ಣ ಪ್ರಜ್ಞೆಯ ದೃಢ ಕಾರ್ಯದಲ್ಲಿ ನೆಲೆಸುವುದು ಬಹು ಕಷ್ಟ. ಮೂರ್ಖರು ಇಂತಹ ಆಕರ್ಷಣೆಯ ಪರಿಣಾಮವೇನೆಂದು ತಿಳಿಯದೆ ವಿಷ ವೃಕ್ಷಗಳ ಹೂಗಳಿಂದ ಆಕರ್ಷಿತರಾಗುತ್ತಾರೆ. ಇದು ವಿಷವೃಕ್ಷ, ಭೌತಿಕ ಪ್ರಪಂಚದಲ್ಲಿರುವುದೆಲ್ಲ ವಿಷವೃಕ್ಷ ಇದು. ಅದನ್ನು ತಿಂದ್ರೆ ಅಷ್ಟೇ, ಅದರಲ್ಲಿರುವ ಹೂವನ್ನು ಆಸೆ ಪಟ್ಟು ಅಥವಾ ಅದರಲ್ಲಿರುವ ಹಣ್ಣನ್ನು ಆಸೆ ಪಟ್ಟು ತಿಂದ್ರೆ ಅಷ್ಟೇ. ಈಗ ಕಾಡಿಗೆ ನಮಗೆ ಗೊತ್ತಿಲ್ಲದೆ ಹೋಗಿದ್ದೇವೆ, ನಮಗೆ ಹಸಿವೆ ಆಯ್ತು ಅಂತ ಹೇಳಿ ಏನೋ ಒಂದನ್ನು ತಿಂದ್ರೆ ಅಷ್ಟೇ, ನಮಗೆ ಗ್ಯಾರಂಟಿ ಇಲ್ಲ. ಆದರೆ ನಮಗೆ ಎಜುಕೇಶನ್ ಸಿಕ್ಕಿದೆ, ಗುರುಗಳು ಹೇಳಿದ್ದಾರೆ ಹೀಗೆ ಕಾಣ್ತದೆ ಅದು, ಅಂಥದ್ದನ್ನೇ ತಿನ್ನು, ಆಗ ಮಾತ್ರ ನಿನಗೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಜೀವನದಲ್ಲಿ. ಅಂದ್ರೆ ಆಗ ನಮಗೆ ಕೃಷ್ಣ ಪ್ರಜ್ಞೆಗೆ ಹೋಗ್ಲಿಕ್ಕಾಗ್ತದೆ. ನಮಗೆ ಗುರು ಮಾರ್ಗದರ್ಶನ ಕೊಡ್ತಾರೆ, ಅದನ್ನು ಮಾಡಬೇಡ, ಇದನ್ನು ಮಾಡು, ಯಮ ನಿಯಮವನ್ನ ಫಾಲೋ ಮಾಡು, ಜೂಜಾಜ ಬೇಡ, ವೈಶ್ಯ ಸಂಘ ಮಾಡಬೇಡ, ಅದು ಮಾಡಬೇಡ, ಇದು ಮಾಡಬೇಡ ಅಂತ ಹೇಳ್ತದೆ. ಯಾಕೆ ಹೇಳ್ತದೆ ಅಂತ ಹೇಳಿದ್ರೆ ನಮ್ಮನ್ನ ನಿಯಮಿತವಾಗಿ ಭಗವಂತನ ಕಡೆ ಕರ್ಕೊಂಡು ಹೋಗ್ಲಿಕ್ಕೆ ಒಂದು ಮಾರ್ಗ ಅದು. ಅದೆಲ್ಲ ಮಾಡು, ಏನು ತೊಂದರೆ ಇಲ್ಲ ಅಂತ ಹೇಳುವರಿದ್ದಾರೆ ಈಗಿನ ಕಾಲದಲ್ಲಿ. ಏನು ತೊಂದರೆ ಇಲ್ಲ, ಸ್ವಲ್ಪ ಆಧ್ಯಾತ್ಮಿಕತೆಯು ಮಾಡು, ಆ ಕಡೆ ಹೋಗಿ ಸಿಗರೇಟ್ ಹೇಳಿ, ಮದ್ಯಪಾನ ಮಾಡಿ, ಕಾಫಿ ಟೀ ಕುಡಿ, ಏನು ತೊಂದರೆ ಇಲ್ಲ ಅಂತ ಹೇಳೋರು ಇದ್ದಾರೆ. ಅಂಥವರಿಗೆ ನಾವೆಲ್ಲ ಅಟ್ರಾಕ್ಟ್ ಆಗ್ತೇವೆ. ಯಾಕೆ ಅಟ್ರಾಕ್ಟ್ ಆಗ್ತೇವೆ ಅಂದ್ರೆ ನಮಗೆ ಈ ಭೌತಿಕ ಆಸೆ ಆಕಾಂಕ್ಷೆಗಳನ್ನ ತೃಪ್ತಿ ಪಡಿಸಿಕೊಳ್ಳುವಂತಹ ಒಂದು ಮನೋಭಾವ ಜನ್ಮಾಂತರದಿಂದ ಇದೆ, ನಿನ್ನೆ ಇವತ್ತಿಂದ ಅಲ್ಲ, ಎಷ್ಟೋ ಜನ್ಮಗಳಿಂದ ಅಂತಹ ಒಂದು ಮನೋಭಾವದಿಂದ ಹೊರಗೆ ಬರ್ಲಿಕ್ಕೆ ಗುರು ಬೇಕು. ಅದಕ್ಕೋಸ್ಕರ ಗುರು ಅಂತ ಹೇಳಿದ್ರೆ ಅಂಧಕಾರವನ್ನ ನಿರ್ಮೂಲೆ ಮಾಡುವನು. ಅಂಧಕಾರ ಅಂತ ಹೇಳಿದ್ರೆ ಪುನಃ ಈ ಭೌತಿಕ ಜಗತ್ತಿಗೆ ಬರುವುದೇ ದೊಡ್ಡ ಅಂಧಕಾರ. ಅದನ್ನು ಬರದೇ ಇರುವವನು ಯಾರು, ಮಾಡ್ಲಿಕ್ಕೆ ಪ್ರಯತ್ನ ಪಡುವವನು ಯಾರು, ಅವನೇ ಗುರು. ಅಂತಹ ಗುರುವಿನ ಶರಣಾಗೋದು ತುಂಬಾ ಅಗತ್ಯ. ಇಲ್ಲದಿದ್ರೆ ನಾವು ವಿಷಾದ ವೃಕ್ಷಗಳ ಹಣ್ಣು ಅಥವಾ ಹೂವನ್ನು ಯೋಚನೆ ಮಾಡಿ ತಿಂದುಕೊಂಡು ಪುನಃ ಸತ್ತು ಪುನಃ ಇಲ್ಲಿ ಬರಬೇಕಾಗಿ ಬರುತ್ತದೆ. ಅಂತ ಶೋಚನೀಯ ಸ್ಥಿತಿ ನಮಗೆ ಯಾರಿಗೂ ಬರಬಾರ್ದು. ನಾವು ಭಗವಂತನಲ್ಲಿ ಎಲ್ಲರೂ ಸೇರ್ಕೊಂಡು ಪ್ರೇ ಮಾಡೋಣ. ನಮಗೆ ಈ ಜನ್ಮದಲ್ಲಿಯೇ ಭಗವಂತನ ಸೇವೆ ಮಾಡುವಂತಹ, ಈಗಲೇ ಭಗವಂತನ ಸೇವೆ ಮಾಡುವಂತಹ ಅವಕಾಶ ಭಗವಂತ ಮತ್ತು ವೈಷ್ಣವರು ಕೊಡ್ಲಿ ಅಂತ ಹೇಳಿ, ವೇದಗಳ ಕರ್ಮಕಾಂಡ ಭಾಗದಲ್ಲಿ ಅಪಾಮ ಸೋಮಂ ಅಮೃತ ಅಭೂಮ ಎಂದು ಅಕ್ಷಯ್ಯಂ ಹವೈ ಚಾತುರ್ಮಾಸ್ಯ ಯಾಜಿನಃ ಸುಕೃತಂ ಭವತಿ ಎಂದು ಹೇಳಿದೆ. ಅದರ ಅರ್ಥ ಎಂದರೆ ಚಾತುರ್ಮಾಸದ ವಿಧಿಗಳನ್ನು ಆಚರಿಸುವವರು ಅಮರರಾಗಲು ಎಂದೆಂದೂ ಸುಖವಾಗಿರಲು ಸೋಮರಸ ಪಾನ ಮಾಡಲು ಅರ್ಹತೆಯನ್ನು ಪಡೆಯುತ್ತಾರೆ. ಆಯ್ತು, ಚಾತುರ್ಮಾಸ ಮಾಡ್ಲಿಕ್ಕೆ ಶುರು ಮಾಡ್ತೇನೆ. ಮೊದಲನೇ ತಿಂಗಳು ಅದು ತಿನ್ನಬಾರದು, 2ನೇ ತಿಂಗಳು ಇದು ತಿನ್ನಬಾರದು, ಮೊಸರು ಮತ್ತೆ ಆಮೇಲೆ ಈ ರೀತಿಯಲ್ಲೆಲ್ಲ
ತಿನ್ನಬಾರದು, ಆಮೇಲೆ ಒಂದೇ ಹೊಟ್ಟು ಊಟ, ಭಗವಂತನನ್ನು ಯೋಚನೆ ಮಾಡೋದು ಎಲ್ಲ ಮಾಡ್ತಾ ಇದ್ದೇನೆ. ಆದ್ರೆ ನನ್ನ ಮನಸ್ಸಿನಲ್ಲಿ ಇದೆಲ್ಲ ಬೇಕು ಅಂತ ಹೇಳಿದ್ರೆ ಅದು ತಪ್ಪು. ಇದೆಲ್ಲ ಅಲ್ಲ. ಚಾತುರ್ಮಾಸ್ಯ ವ್ರತ ಮಾಡುವಂಥದ್ದು ಭಗವಂತನನ್ನ ಪ್ರೀತಿ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಯಾವುದೇ ವ್ರತಾದಿಗಳನ್ನ ಮಾಡಬಹುದು. ಏಕಾದಶಿಯನ್ನು ಮಾಡಬಹುದು. ಏಕಾದಶಿ ಮಾಡಿ ನನಗೆ ಹೆಲ್ದಿ ಆಗಿರ್ಬೇಕು ಅದಕ್ಕೋಸ್ಕರ ಏಕಾದಶಿ ಮಾಡೋದಂದ್ರೆ ಅದು ಕೀಳಾದಂತಹ ಒಂದು ಉಪವಾಸ. ಅಂತಹ ಉಪವಾಸದಿಂದ ಏನೂ ಪ್ರಯೋಜನ ಇಲ್ಲ. ಆದ ಕಾರಣ ಇಂತಹ ವೇದದಲ್ಲಿ ಹೇಳಿರುವಂತಹ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸುವಂತಹ ಒಂದು ಕಾರ್ಯಕ್ರಮ ನಾವು ಖಂಡಿತವಾಗಿ ಅದಕ್ಕೆ ನಾವು ಹೋಗಬಾರದು. ಎಂದೆಂದು ಸುಖವಾಗಲು ಸೋಮಪಾನ ಮಾಡಲು ಅರ್ಹತೆಯನ್ನು ಪಡೆಯುತ್ತಾರೆ ಯಾರು? ಇಂತಹ ವ್ರತ ಮಾಡುವಂಥವ್ರು. ಈ ಭೂಮಿಯ ಮೇಲಿರುವಾಗಲೂ ಬಲಶಾಲಿಗಳಾಗಿ ಇಂದ್ರಿಯ ಭೋಗಗಳನ್ನು ಸವಿಯಲು ಸಮರ್ಥರಾಗಲು ಸೋಮರಸವನ್ನು ಪಾನ ಮಾಡಲು ಕೆಲವರು ತವಕ ಪಡುತ್ತಾರೆ. ಇದು ಯಾರು ಮಾಡುದು? ಇದು ಅಸುರರು. ನಾವೆಲ್ಲ ಅಸುರರು. ಯಾರು ಈ ರೀತಿಯಲ್ಲಿ ಆಸೆ ಪಡುವವರೆಲ್ಲ ಅಸುರರು. ಆಸುರಿ ಪ್ರವೃತ್ತಿ ಇದು. ಭಗವಂತನ ಸೇವೆ ಮಾಡಲಿಕ್ಕೆ ಪ್ರಯತ್ನ ಪಡುವರು ದೇವತೆಗಳಾಗ್ತಾರೆ. ಭಗವಂತನನ್ನು ಯಾರು ಒಪ್ಪಿಕೊಳ್ಳುವುದಿಲ್ಲ, ಅವರು ಆಸುರಿ ಪ್ರವೃತ್ತಿ ಇರುವಂಥವರು. ಇಂತಹ ವ್ಯಕ್ತಿಗಳಿಗೆ ಪ್ರಾಪಂಚಿಕ ಬಂಧನಗಳಿಂದ ಮುಕ್ತಿ ಪಡೆಯುವುದರಲ್ಲಿ ನಂಬಿಕೆ ಇಲ್ಲ. ಅವರಿಗೆ ಇದೇ ಜೀವನ, ಇದೇ ಲಾಸ್ಟ್. ನಾವು ಮುಂಚೆ ಕೇಳಿದ್ದೇವಲ್ಲ, ಯಾವುದದು? ಋಣಂ ಕೃತ್ವ ಘೃತಂ ಪಿಬೇತ್ ಅಂತ ಹೇಳಿ ಚಾರ್ವಾಕ ಮುನಿಗಳದ್ದು. ಇಲ್ಲಿ ಇರುವುದು ಆಯ್ತು, ನನ್ನ ದೇಹ ಹೋದ ಮೇಲೆ ಹೋದೆ, ನಾನು ಸತ್ತೆ, ನನಗೇನು ಇಲ್ಲಿ ಸುಖ ಪಡೋದು? ಈಗ ಎಷ್ಟು 10 ವರ್ಷ ಬದುಕ್ತೇನೋ 20 ವರ್ಷ ಬದುಕ್ತೇನೋ ಗೊತ್ತಿಲ್ಲ, ಎಂಜಾಯ್ ಮಾಡ್ತೇನೆ ನಾನು, ನನಗೇನು ಕಷ್ಟ ಇಲ್ಲ. ಆಮೇಲೆ ಹೇಗೂ ಸಾಯುದಲ್ವಾ, ಸತ್ತ ಮೇಲೆ ಏನು ನನಗೇನು ಗೊತ್ತಿಲ್ಲ. ಅಂದ್ರೆ ಸತ್ತ ಮೇಲೆ ನೆಕ್ಸ್ಟ್ ಜನ್ಮದಲ್ಲಿ ಸ್ಟ್ರಗಲ್ ಇದೆ ಅಂತ ಹೇಳೋದನ್ನ ಆಕ್ಸೆಪ್ಟೇ ಮಾಡೋದಿಲ್ಲ ಆ ಬುದ್ಧಿಗೆ ಅವ್ಯವಸಾಯಾತ್ಮಿಕ ಬುದ್ಧಿ ಅಂತ ಹೇಳುದು. ಅವರಿಗೆ ವೇದದಲ್ಲಿ ಹೇಳಿರುವ ಯಜ್ಞಗಳ ವೈಭವಯುಕ್ತ ವಿಧಿಗಳಲ್ಲಿ ಮೋಹ. ಆದರೆ ವೇದದಲ್ಲಿ ಹೇಳಿರುವಂತಹ ಮುಕ್ತಿಯ ಬಗ್ಗೆ ಅವರಿಗೆ ಬೇಡ. ವೇದದಲ್ಲಿ ಇರುವಂತಹ ಎಂಜಾಯ್ಮೆಂಟ್ ಬಗ್ಗೆ ಅವರಿಗೆ ತುಂಬಾ ಮೋಹ. ಸಾಮಾನ್ಯವಾಗಿ ಅವರು ಇಂದ್ರಿಯ ಭೋಗಾಸಕ್ತರು. ಬದುಕಿನಲ್ಲಿ ಸ್ವರ್ಗ ಸದೃಶ ಭೋಗಗಳಲ್ಲದೆ ಬೇರೇನೂ ಅವರಿಗೆ ಬೇಡ. ನಂದನ ಕಾನನವೆನ್ನುವ ಉದ್ಯಾನಗಳಿರುವೆವೆಂದು ಅಲ್ಲಿ ದೇವತಾ ಸದೃಶ್ಯರಾದ ಲಾವಣ್ಯವತಿಯರ ಸಹವಾಸಕ್ಕೆ ಮತ್ತು ಸೋಮಪಾನಕ್ಕೆ ಸಮೃದ್ಧವಾಗಿ ಅವಕಾಶಗಳು ಉಂಟು ಎಂದು ಕೇಳುತ್ತಾರೆ. ಇಲ್ಲಿ ಇಂದ್ರಲೋಕದಲ್ಲಿ ಸ್ವರ್ಗಲೋಕದಲ್ಲಿ ಹೀಗೆಲ್ಲ ಉಂಟು ಅಂತ ಹೇಳಿ ಖುಷಿಯಲ್ಲಿ ಅಲ್ಲಿ ಹೋಗುದು. ಇಂತಹ ದೈಹಿಕ ಸುಖವು ನಿಶ್ಚಯವಾಗಿಯೂ ಭೋಗದ ಆಸಕ್ತಿ. ಇದು ಯೋಗ ಅಲ್ಲ, ಇದು ಭೋಗ. ಯೋಗ ಅಂದ್ರೆ ಭಗವಂತನಿಗೆ ಹತ್ತಿರ ಹೋಗುವಂಥದ್ದು. ಭೋಗ ಅಂತ ಹೇಳಿದ್ರೆ ಇಂದ್ರಿಯ ಸುಖದ ಹತ್ತಿರ ಹೋಗುವಂಥದ್ದು. ಈ ಭೋಗದಿಂದ ನಾವು ಪುನಃ ಈ ಮಾಯಾ ಗ್ರಸ್ತರಾಗ್ತೇವೆ. ಮಾಯೆಯಿಂದ ನಾವು ಯಾವತ್ತು ಮಾಯೆ ಭಗವಂತನ ಶಕ್ತಿ ಆದ್ರೂ ಕೂಡ ಮಾಯೆಯಲ್ಲಿ ಒಂದು ಪ್ರಾಬ್ಲಮ್ ಉಂಟು. ಮಾಯೆಯಿಂದ ನಮಗೆ ಯಾವತ್ತೂ ಕೃಷ್ಣ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಮಾಯೆ ಪೆಟ್ಟಿನಿಂದ ನಮಗೆ ಕೃಷ್ಣ ಸಿಗಬಹುದು ವಿನಃ ಮಾಯೆಯಿಂದ ಕೃಷ್ಣ ಇಲ್ಲ. ಆದ ಕಾರಣ ನಾವು ಮಾಯೆಯಿಂದ ಆದಷ್ಟು ದೂರ ಇರಲಿಕ್ಕೆ ಪ್ರಯತ್ನ ಪಡಬೇಕು. ಅದಕ್ಕೆ ನಾವು ಈ ಜಗತ್ತಿನ ಪ್ರಭುಗಳಾಗಿ ಮೆರೆಯುವ ಇಂತಹ ಪ್ರಾಪಂಚಿಕ ಅಲ್ಪಕಾಲದ ಸುಖಕ್ಕಾಗಿಯೇ ಹಂಬಲಿಸುವ ಜನರ ಹಿಂದೆ ಹೋಗಬಾರದು. ಮಾಯಾಗ್ರಸ್ತರಾದಂತಹ ಜನಗಳ ಹಿಂದೆ ಹೋಗಬಾರದು. ಅಲ್ಲಿ ಅಡ್ವರ್ಟೈಸ್ ಉಂಟು, ಅದನ್ನು ನೋಡಿಕೊಂಡು ಆ ಒಂದು ಐಟಮ್ ಅನ್ನು ನಾವು ತಕೊಳ್ಳಿಕ್ಕೆ ಹೋಗಬಾರದು. ಈಗ ನಾವ್ ಹೇಳ್ತೇವಲ್ಲ, ಇನ್ನೊಂದು ಉದಾಹರಣೆ ಕೊಡ್ತೇವೆ. ನಾವೆಲ್ಲ ಹೇಳ್ತೇವೆ, ಅಯ್ಯೋ ಈ ಕೃಷ್ಣ ಪ್ರಜ್ಞೆ ಅದೆಲ್ಲ ವಿದೇಶದ್ದು, ಅದು ಪ್ರಭುಪಾದರು ವಿದೇಶಕ್ಕೆ ಹೋಗಿದ್ದಾರೆ, ಅವರು ವಿದೇಶದಲ್ಲಿ ಪ್ರಚಾರ ಮಾಡಿದ್ದು, ಅದು ನಮಗಲ್ಲ, ಭಾರತೀಯರಿಗಲ್ಲ. ಆದ್ರೆ ಅಡ್ವರ್ಟೈಸ್ ಅಲ್ಲಿ ಯಾವುದೋ ಒಂದು ಬರ್ತಾ ಇದೆ, ಒಳ್ಳೆ ಪೇಸ್ಟು, ಆ ಪೇಸ್ಟ್ ತುಂಬಾ ಚೆನ್ನಾಗಿದೆ, ಅಡ್ವರ್ಟೈಸ್, ಅದರಲ್ಲಿ ಹೋಗುದು ಹಣ ಎಲ್ಲ ಫಾರಿನಿಗೆ. ಆದ್ರೆ ನಾನು ತಗೊಂಡು ಒಂದು ಖುಷಿ ಪಡೋದು. ಈ ರೀತಿಯಲ್ಲಿ ನಾನು ಫಾರಿನ್ ದಾಸ ಆಗಿದ್ದೇನೆ. ಆದ್ರೆ ಇಲ್ಲಿ ಫಾರಿನ್ ಅಂತ ಅಲ್ಲದ ವಿಷಯಕ್ಕೆ ನಾವು ಸುಮ್ಮನೆ ಆಗಿ ನಮ್ಮ ಮನಸ್ಸು ಕೊಂಡೋಗ್ತಾ ಇದೆ. ಇದೇ ಮೋಹ. ಯಾಕಂದ್ರೆ ಕೃಷ್ಣ ಪ್ರಜ್ಞೆಗೆ ಇಲ್ಲಿ ಮುಂಚೆ ಹೇಳಿದ್ದು ನಿಮಗೆ ನೋಡಿರ್ಬೋದು ನೀವು ಏನು ಹೇಳಿದ್ದಾರೆ ಅಂತ ಹೇಳಿ. ಏನು ಹೇಳಿದ್ದಾರೆ ನೋಡಿ. ಮಾನವ ಕುಲ ಅಥವಾ ರಾಷ್ಟ್ರೀಯತೆ ಇಂತಹ ಐಹಿಕ ಜಗತ್ತಿನ ಕರ್ತವ್ಯಗಳಿಗಾಗಿ ಕೆಲಸ ಮಾಡಬೇಕಾಗಿಲ್ಲ. ಇದೆ, ನಾವಿಲ್ಲಿ ಹಣ ಮಾಡಿ ಅಲ್ಲಿ ಕೊಡುವುದು ಅಗತ್ಯವೇ ಇಲ್ಲ. ಇಲ್ಲಿ ಇದೆಲ್ಲವೂ ಭಗವಂತನಿಗಾಗಿ, ಈ ಲೋಕವೇ ಭಗವಂತಂದು, ಭಾರಿ ಭಾರತವಲ್ಲ ಅಂತ ಹೇಳ್ತಾ ಇರುವಂತ. ಆದರೆ ನಮಗೆ ದೈಹಿಕವಾಗಿ ವರ್ಣಾಶ್ರಮ ದೃಷ್ಟಿಕೋನದಿಂದ ತಿಂಕ್ ಮಾಡಿದ್ರೆ ನಾವು ಭಾರತೀಯರು, ಆತ್ಮದ ದೃಷ್ಟಿಕೋನದಿಂದ ತಿಂಕ್ ಮಾಡಿದ್ರೆ ನಾವು ಕೃಷ್ಣನ ದಾಸರು. ಸೊ ಈ ರೀತಿಯಲ್ಲಿ ನಮಗೆ ಎರಡರಲ್ಲೂ ಅನುಭವ ಇದೆ. ಎರಡನ್ನು ನಾವು ದೀರ್ಘವಾಗಿ ಯೋಚನೆ ಮಾಡಬೇಕು, ಅರ್ಥ ಮಾಡ್ಕೊಳ್ಬೇಕು. ಸೊ ಇವತ್ತಿಷ್ಟು ಹೇಳಿ ಇವತ್ತಿನ ಶ್ಲೋಕಕ್ಕೆ ವಿರಾಮ ಕೊಡೋಣ. ನಾಳೆ ಇಂದಿನ ಶ್ಲೋಕದಿಂದ ಮುಂದೆ ಹೋಗೋಣ. ಏನಾದರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ, ಏನಾದರೂ ತಪ್ಪು ಹೇಳಿದ್ರೆ ದಯವಿಟ್ಟು ಕರೆಕ್ಷನ್ ಮಾಡಿ
ಆ ನಿಟ್ಟಿನಲ್ಲಿ ಮುಂದೆ ಕೇಳುವವರಿಗೆ ಅದರಲ್ಲಿ ಏನು ಸಂಶಯ ಬರುವುದಿಲ್ಲ. ಇವತ್ತು ಕ್ರಿಸ್ಮಸ್ ಇಂದ ಡಿವೋಟಿಸ್ ಕಮ್ಮಿ ಇದ್ದಾರೆ. ಏನಾದ್ರೂ ಪ್ರಶ್ನೆ ಇದೆಯಾ? ಹರೇ ಕೃಷ್ಣ. ಏನು ಪ್ರಶ್ನೆ ಇಲ್ಲ. ಏನು ಸಂಕೋಚ ಬೇಡ. ನಾನೇನಾದ್ರೂ ತಪ್ಪಿದ್ರೆ ಖಂಡಿತವಾಗಿ ನೀವು ಹೇಳಿ, ನನಗೇನು ಬೇಜಾರಿಲ್ಲ. ಯಾಕೆಂತ ಹೇಳಿದ್ರೆ ಉದ್ದೇಶ ನಮ್ದೆಲ್ಲರದ್ದು ಒಂದು. ಆ ಉದ್ದೇಶಕ್ಕೆ ನಾವು ಯಾವ ರೀತಿಯಲ್ಲೂ ಮೇಲು ಕೀಳು ಅರಿವಿಲ್ಲದೆ ಮುಂದೆ ಹೋಗ್ಬೇಕು. ಹೇಳಿ ಚೇತನ್ ಕುಮಾರ್ ಪ್ರಭುಗಳು, ಏನು ಹೇಳ್ಬೇಕು ಅಂತಿದ್ದೀರಾ? ಸರಿ, ಏನು ಪ್ರಶ್ನೆ ಇಲ್ಲ ಅಂದ್ರೆ ರೀಕ್ಯಾಪ್ ಮಾಡೋಣ.